ಎಲ್ರಿಗೂ ನಮಸ್ಕಾರ. GS2 ಮೋಸ್ಟ್ ಪ್ರಾಬಬಲ್ ಟಾಪಿಕ್ಸ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಆದ್ಮೇಲೆ ಡಿಸ್ಕಷನ್ ಹೇಗಿರುತ್ತೆ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, KS ಕ್ವಶನ್ ಪೇಪರ್, UPSC ಕ್ವಶನ್ ಪೇಪರ್, ನಂತರದಲ್ಲಿ ನಮ್ಮ AC ಸೈಡ್ ಮೇನ್ಸ್ ಕ್ವಶನ್ ಪೇಪರ್ನ ಆಧಾರವಾಗಿಟ್ಕೊಂಡು ಟಾಪಿಕ್ಸ್ ಅನ್ನು ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್, lithosphere, place of the earth in the solar system, rocks, earthquakes, volcanoes, plate tectonics, agents of erosion, atmosphere, structure, ಇಷ್ಟೆಲ್ಲ ಸಿಲೆಬಸ್ ಇದೆ. ನೋಡಿ ಇದು 2021 ಟೈಡ್ಸ್ ಅಂಡ್ ಇಟ್ಸ್ ಥಿಯರೀಸ್ ಕ್ವೆಶ್ಚನ್ಸ್. ಟೈಡ್ಸ್ ನಂತರದಲ್ಲಿ 2014 ವರ್ಲ್ಡ್ ಓಷನ್ ಸ್ಯಾಲಿನಿಟಿ, ತದನಂತರದಲ್ಲಿ 2017 ಏಜೆಂಟ್ಸ್ ಆಫ್ ಎರೋಷನ್. ಪ್ರಾಬಬಿಲಿಟಿ ಇಸ್ ವೆರಿ 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 ಲೆಸ್ ಫ್ರಮ್ ದೀಸ್ ಟಾಪಿಕ್ಸ್. ಕ್ವೆಶ್ಚನ್ಸ್ ಆರ್ ಗೋಯಿಂಗ್ ಟು ಅಪಿಯರ್. ಓಕೆ, ನನ್ನ ಪ್ರಕಾರ ಈ ಏರಿಯಾದಲ್ಲಿ ಯಾವ್ದು ಬರ್ಬೋದಪ್ಪ ಅಂತಂದ್ರೆ ನೋಡಿ, ರಾಕ್ಸ್ ಅಂತಂದ್ರೆ ಬಂದ್ರೆ ಪ್ರೈಮರಿ ರಾಕ್ಸ್, ಸೊ ಪ್ರಾಥಮಿಕ ಶಿಲೆಗಳು, ದ್ವಿತೀಯ ಶಿಲೆಗಳು, ತದನಂತರದಲ್ಲಿ ಪದರ ಶಿಲೆಗಳು. ಓಕೆ, ಆ ಶಿಲೆಗಳು ವಿತ್ ಎಕ್ಸಾಂಪಲ್ಸ್ ಬರಬಹುದು. ಮೆಟಾಮಾರ್ಫಿಕ್ ರಾಕ್ಸ್, ಪ್ರೈಮರಿ ರಾಕ್ಸ್. ಓಕೆ, ಆ ಶಿಲೆಗಳು ವಿತ್ ಎಕ್ಸಾಂಪಲ್ಸ್ ಕೊಡಿ ಅಂತ ಬರಬಹುದು. ಈ ಆಂಗಲ್ ಇಂದ ಬರಬಹುದು. ಎಸ್, ಅರ್ಥಕ್ವೇಕ್ಸ್ ಬಂದ್ರೆ ಎರಡು ಆಂಗಲ್ ಇಂದ ಬರುತ್ತೆ. ಒಂದು ಡಿಫ್ರೆಂಟ್ ಟೈಪ್ ಆಫ್ ವೇವ್ಸು, ತದನಂತರದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂತಹ ನೆರಳಿನ ಪ್ರದೇಶ, ಶ್ಯಾಡೋ ರೀಸನ್. ಸೊ ಅರ್ಥಕ್ವೇಕ್ಸ್ ಹೇಗೆ ಉಂಟಾಗುತ್ತೆ, ತದನಂತರದಲ್ಲಿ ಅದು ಹೇಗೆ ಡಿಫ್ರೆಂಟ್ ಟೈಪ್ ಆಫ್ ವೇವ್ಸ್ ಬಿಡುಗಡೆ ಮಾಡುತ್ತೆ, ಅದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು. ನೆಕ್ಸ್ಟ್ ಅರ್ಥಕ್ವೇಕ್ಸ್ GS3 ಅಲ್ಲಿ ಕವರ್ ಆಗುತ್ತೆ. ಅರ್ಥಕ್ವೇಕ್ಸ್ ಇಂದ ಆಗ್ತಕ್ಕಂತಹ ಒಂದು ಪ್ರಕೃತಿ ವಿಕೋಪ ಅಥವಾ ವಿಪತ್ತು ಹೇಗೆ ಉಂಟಾಗುತ್ತೆ ಅಂತಕ್ಕಂಥ ಅಲ್ಲೂ ಸಹ ಕವರ್ ಮಾಡಬಹುದು. ಸೊ ಇದನ್ನ ನೀವು ಡಯಾಗ್ರಾಮ್ಸ್ ಯಾಕೆ ಆಗ್ಬೇಕು, ಡಯಾಗ್ರಾಮ್ಸ್ ಯಾಕೆ ಹಾಕಿದಾಗ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್ ಫಾರ್ ಇವ್ಯಾಲ್ಯುಯೇಟರ್. ಓಕೆ, ನೀವೇನ್ ಮಾಡಬೇಕು, ಆ ಒಂದು ನೆರಳಿನ ಪ್ರದೇಶ, ಓಕೆ, ನೆರಳಿನ ಪ್ರದೇಶ ಹೇಗೆ ಬರುತ್ತೆ ಅಂತೇಳಿ ಡಯಾಗ್ರಾಮ್ಸ್ ಹಾಕಿ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಗುಡ್ ಮಾರ್ಕ್ಸ್. ವಾಲ್ಕನೋಸ್, ಎಸ್, ಡಿಫ್ರೆಂಟ್ ಟೈಪ್ ಆಫ್ ವಾಲ್ಕನೋಸ್. ಸೊ ವಾಲ್ಕನೋಸ್ ಉಂಟಾದಂತಹ ಒಂದು ಲ್ಯಾಂಡ್ ಫಾರ್ಮ್ಸ್ ಹೇಗೆ ಅಂತ ಕ್ವಶನ್ಸ್ ಬರುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ವಾಲ್ಕನೋಸ್, ಡಾರ್ಮೆಂಟ್ ವಾಲ್ಕನೋ, ಆಕ್ಟಿವ್ ವಾಲ್ಕನೋ, ಆ ಡಿಫ್ರೆಂಟ್ ಟೈಪ್ ಆಫ್ ವಾಲ್ಕನೋಸ್. ಸೊ ನೀವು ಅಂಡಮಾನ್ ನಿಕೋಬಾರ್ ಮೆನ್ಷನ್ ಮಾಡಬಹುದು, ಅಲ್ಲಿ ಸರ್ಕಮ್ ಪೆಸಿಫಿಕ್ ರಿಂಗ್ ಆಫ್ ಬೆಲ್ಟ್ ಬರಬಹುದು. So earthquakes and volcanoes are very high problem. Plate tectonics, yes, very important. Plate tectonics theory bala important too. Plate tectonics theory is very very important for your exam. Okay, so ಇವೆಲ್ಲವೂ high probable topics. ಅಟ್ಮಾಸ್ಫಿಯರ್ ಆಗ್ತಕ್ಕಂಥ ಮೆಕಾನಿಸಮ್ಸ್ ಏನು, ಗ್ರೀನ್ ಹೌಸ್ ಗ್ಯಾಸಸ್ ಏನು, ತದನಂತರದಲ್ಲಿ ಇಲ್ಲಿ ಓಝೋನ್ ಬರ್ತಾ ಇದೆ, ಓಝೋನ್ ಇಂದ ಆಗ್ತಕ್ಕಂಥ ಪರಿಣಾಮಗಳೇನು, ತದನಂತರದಲ್ಲಿ ಊರ್ಧ್ವಮುಖವಾಗಿ ವಾಯುವಿನ ಚಲನೆಯಿಂದ ರಚನೆ ಆಗ್ತಾ ಇದೆ. What is the impact? Atmosphere, role of atmosphere, how it is going to helpful for the organisms to live on the planet Earth. Yes, structure and composition. Elements of climate and weather. Possibilities, yes. Broad climatic types. ತುಂಬಾ ದೊಡ್ಡ ಇದು ಟಾಪಿಕ್, ತುಂಬಾ ದೊಡ್ಡದಿದೆ. ಇಲ್ಲಿ ಚೆನ್ನಾಗಿ ಆನ್ಸರ್ ಬರೀಬಹುದು. ಬ್ರಾಡ್ ಕ್ಲೈಮೆಟಿಕ್ ಟೈಪ್ಸ್ ಅಲ್ಲಿ ಬಂದ್ರೆ ಮಾನ್ಸೂನು, ಇಕ್ವಿಟೋರಿಯಲ್, ಟ್ರಾಪಿಕಲ್ ಕ್ಲೈಮೇಟ್, ಮಾನ್ಸೂನ್ ಕ್ಲೈಮೇಟ್. ಎಸ್, ಪಾಸಿಬಿಲಿಟೀಸ್ ವೆರಿ ಹೈ. ಆಲ್ರೆಡಿ ಮಾನ್ಸೂನ್ ಕೇಳಿದ್ದಾರೆ. ಸೊ ಇವರು ಬರ್ತಕ್ಕಂಥದ್ದು ವರ್ಲ್ಡ್ ಓಷನ್ ಸ್ಯಾಲಿನಿಟಿ ವೆರಿ ಲೆಸ್ ಪಾಸಿಬಿಲಿಟಿ, ಯಾಕಂದ್ರೆ ತುಂಬಾ ಸ್ಕೋಪ್ ಇದೆ ಇಲ್ಲಿ. ಓಷಿಯನ್ ಕರೆಂಟ್ಸ್, ಎಸ್, ಓಷನ್ ಕರೆಂಟ್ಸ್. ಸೊ ಕೋಲ್ಡ್ ಕರೆಂಟ್ ಅಂಡ್ ವಾರ್ಮ್ ಕರೆಂಟ್, ಇದು ವಿತ್ ಡಯಾಗ್ರಾಮ್ಸ್ ಮೆನ್ಷನ್ ಮಾಡ್ಕೊಳ್ಳಿ, ವಿತ್ ಡಯಾಗ್ರಾಮ್ಸ್ ಬರ್ದಿಟ್ಕೊಳ್ಳಿ. ವಿತ್ ಡಯಾಗ್ರಾಮ್ಸ್ ನೀವು ಆನ್ಸರ್ ಹೆಲ್ಪ್ ಆಗುತ್ತೆ. ಇದರಲ್ಲಿ ಬಿಡ್ತಕ್ಕಂಥ ಟಾಪಿಕ್ ಯಾವುದೂ ಇಲ್ಲ, ಎಲ್ಲವೂ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಓಕೆನಾ, ಏನಕ್ಕೆ ಅಂತಂದ್ರೆ ಕೋರ್ ಐಡಿಯಾ ಇದು. ಓಕೆ, ನಂತರದಲ್ಲಿ ಓಷಿಯನ್ ಡಿಪಾಸಿಟ್ಸ್ ಸಂಬಂಧಪಟ್ಟ ತುಂಬಾ ಲಾಸ್ಟ್ ಇದೆ ಟಾಪಿಕ್. ಮೇ ಬಿ ಎಲ್ಲರೂ ಇಗ್ನೋರ್ ಮಾಡ್ಬೋದು ಅಂತೇಳಿ ಎಕ್ಸಾಮ್ ರಿಲಿಗೂ ಬರ್ಬೋದು, ಬಟ್ ಟಾಪಿಕ್ ಇಸ್ ಓಕೆನಾ. ಸೊ ಯಾವ ರೀತಿಯಲ್ಲಿ ಕಂಡು ಬರುತ್ತೆ ಓಷನ್ ಡಿಪಾಸಿಟ್ಸ್, ಕಾಸ್ಮಿಕ್ ಆಗಿ ಏನ್ ಬರುತ್ತೆ, ನೆಲದಿಂದ ಹೇಗೆ ಬರುತ್ತೆ, ನೀರಿನಿಂದ ಹೇಗೆ ಉಂಟಾಗುತ್ತೆ ಓಷನ್ ಡಿಪಾಸಿಟ್ಸ್, ಪಾಲಿಮೆಟಾಲಿಕ್ ನ್ಯೂಡಲ್ಸು, ಸೊ ತದನಂತರದಲ್ಲಿ ಮೇಲೆ ಉಲ್ಕೆಗಳಿಂದ ಉಂಟಾಗ್ತಕ್ಕಂಥದ್ದು, ಇವೆಲ್ಲ ಬಹಳ ಈಸಿ ಇದೆ. ಡೋಂಟ್ ವರಿ, ನೋಡ್ಕೊಂಡು ಹೋಗಿಲ್ಲ ಅಂದ್ರೆ ದೆನ್ ಯುವರ್ ಅಂಡರ್ ಟ್ರಬಲ್. ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್ಸ್ ಅಂಡ್ ಡೆಮೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್. ಮೌಂಟೇನ್ಸ್, ಸರ್ ಮೌಂಟೇನ್ಸ್ ಅಲ್ಲಿ ಡೋಂಟ್ ಸಿ ಆಲ್ ದಿ ಮೌಂಟೇನ್ಸ್, ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಮೌಂಟೇನ್ಸ್ ಅಲ್ಲಿ ಕೋಲ್ಡ್ ಮೌಂಟೇನ್ಸ್ ಎಕ್ಸಾಮ್ಸ್ ಬರುತ್ತೆ. ಕೋಲ್ಡ್ ಮೌಂಟೇನ್ಸ್ ಯಾಕೆ, ಹೇಗೆ ಹೇಳ್ತೀರಾ? ಪ್ರೀವಿಯಸ್ ಇಯರ್ ಕ್ವಶನ್, ಜಿಯೋಗ್ರಫಿ ನೋಡಿದ್ದೀನಿ, ಜನರಲ್ ಸ್ಟಡೀಸ್ ನೋಡಿದ್ದೀನಿ, ಎಲ್ಲವೂ ನೋಡಿದ್ದೀನಿ. ಫೋಲ್ಡ್ ಮೌಂಟೇನ್ಸ್ ಆರ್ ವೆರಿ 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 ಹೈ ಪ್ರಾಬಬಿಲಿಟಿ. ಫೋಲ್ಡ್ ಮೌಂಟೇನ್ಸ್, ಎಸ್. ನಂತರದಲ್ಲಿ ರಿವರ್ಸ್ ಇಂಪಾರ್ಟೆಂಟ್ ಆಗುತ್ತೆ.
ಎಲ್ಲ ರಿವರ್ಸು ನೆನ್ಪಿಡಕ್ಕೆ ಹೋಗ್ಬೇಡಿ. ಇಟ್ ಈಸ್ ವೆರಿ ಹೈಲಿ ಡಿಫಿಕಲ್ಟ್. ಇಂಪಾರ್ಟೆಂಟ್ ಅಮೆಜಾನ್, ನೈಲ್, ಎಲ್ಲೋ, ಗಂಗಾ, ಮೆಕಾಂಗ್, ಬ್ರಹ್ಮಪುತ್ರ, ಸಿಂಧು, ದಟ್ಸ್ ಆಲ್. ಇದಕ್ಕಿಂತ ಮೇಲೆ ಬಂದ್ರೆ ಟಫ್ ಕ್ವಶನ್, ದಟ್ ಈಸ್ ಎ ಟಫ್ ಕ್ವಶನ್. ಫಾರೆಸ್ಟ್, ಇಲ್ಲಿ ಫಾರೆಸ್ಟ್ ಕವರ್ ಆಗುತ್ತೆ. ಬ್ರಾಡ್ ಕ್ಲೈಮೆಟಿಕ್ ಟೈಪ್ಸ್ ಅಲ್ಲೂ ಫಾರೆಸ್ಟ್ ಕವರ್ ಆಗುತ್ತೆ. ಮಾನ್ಸೂನ್ ನೋಡ್ಕೊಳ್ಳಿ, ಇದು ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರೋ ಕಾಡುಗಳು, ಟೈಗಾ, ತುಂಡ್ರ. ಗ್ರಾಸ್ ಲ್ಯಾಂಡ್ಸ್ ವೆರಿ ಇಂಪಾರ್ಟೆಂಟ್. ಗ್ರಾಸ್ ಲ್ಯಾಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವನ್ನ ಟಿಪ್ ಆಫ್ ದಿ ಟಂಗ್ ಇರಬೇಕು. ಉಷ್ಣವಲಯದಲ್ಲಿ ಕಂಡು ಬರುವ ಹುಲ್ಲುಗಾವಲುಗಳು ಯಾವುವು, ಅಲ್ಲಿ ಕಂಡು ಬರತಕ್ಕಂಥ ಬುಡಕಟ್ಟು ಪ್ರದೇಶಗಳು, ಬುಡಕಟ್ಟು ಜನಾಂಗ ಯಾರು, ಅವರ ಉದ್ಯೋಗ ಏನು, ಅಲ್ಲಿ ವನ್ಯಜೀವಿ, ಸಸ್ಯ ಸಂಕುಲ, ಇವೆಲ್ಲವೂ ಬರೆದಿಟ್ಕೋಬೇಕು. ಉಷ್ಣವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು, ಡಯಾಗ್ರಾಮ್ ಆಗಬೇಕು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಡಯಾಗ್ರಾಮ್ ಫಾರ್ ದಿಸ್ ಗ್ರಾಸ್ ಲ್ಯಾಂಡ್ ಇನ್ ಯುವರ್ ಎಕ್ಸಾಮ್ ಇನ್ ಹಾಲ್ ಅಂಡ್ ಕ್ವಶನ್ ಆನ್ಸರ್ ಬುಕ್ಲೆಟ್. ಓಕೆ. ಡೆಸರ್ಟ್ಸ್ ಅಲ್ಲಿ ಸಿಂಪಲ್ ಆಗಿ ವೈ ಡೆಸರ್ಟ್ಸ್ ಆರ್ ಫಾರ್ಮ್ಡ್, ಡೆಸರ್ಟ್ಸ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ. ಓಕೆ, ಡೆಸರ್ಟ್ಸ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ. ತದನಂತರದಲ್ಲಿ ಡೆಸರ್ಟ್ಸ್ ಅಲ್ಲಿ ಹೌ ದೀಸ್ ಆರ್ಗನಿಸಮ್ಸ್ ಹ್ಯಾವ್ ಚೇಂಜ್ಡ್ ದೇರ್ ಬಾಡಿ ಆರ್ ಕಂಡೀಷನ್ಸ್, ದ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರ್ಸ್ ದಟ್ ಮೇ ಬಿ ಕಮ್ ಇನ್ ಟು ಯುವರ್ ಎಕ್ಸಾಮ್. ಓಕೆ. ಹ್ಯೂಮನ್ ರೇಸಸ್ ಟೂ ಟೈಮ್ಸ್ ಬಂದಿದೆ ನೋಡಿ. 2014 and 17 ಅಲ್ಲಿ ಬಂದಿದೆ. ಪ್ರಾಬಬಿಲಿಟಿ ಇಸ್ ವೆರಿ 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 ಲೆಸ್. ಓಕೆ, 2 times ನೋಡಿ, 2 ಕರ್. ಪಾಪ್ಯುಲೇಷನ್ ಒಂದು ಬಾರಿ ಬಂದಿದೆ. ಚೇಂಜ್, ಡಿಸ್ಟ್ರಿಬ್ಯೂಷನ್, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್ ನಾಟ್ ಓನ್ಲಿ ಫಾರ್ ಜಿಯೋಗ್ರಫಿ, ಫಾರ್ ಯುವರ್ essay, ಫಾರ್ ಯುವರ್ GS1, ಫಾರ್ ಯುವರ್ GS3, ಫಾರ್ ಯುವರ್ all the papers. Demographic dividend is very 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 important. Density, sex ratio very less probability. Quality of life ಇದು ತುಂಬಾ ಜನರಲ್ ಆಗಿದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲಿಟ್ರಸಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಮೈಗ್ರೇಷನ್. ನೋಡಿ, ಲಾಸ್ಟ್ ಟಾಪಿಕ್ ಹೇಳಿದೆ ಮೈಗ್ರೇಷನ್. ಮೇ ಬಿ ಈ ತರನು ಬರ್ಬೋದು. ಓಷನ್ ಡಿಪಾಸಿಟ್ಸ್ ಲಾಸ್ಟ್ ಟಾಪಿಕ್. ಮೈಗ್ರೇಷನ್ ತುಂಬಾ ಈಸಿಯಾಗಿ ಕೇಳಿದೆ, ಏನ್ ತಲೆ ಕೆಡಿಸ್ಕೊ. ನೆಕ್ಸ್ಟು ಜಿಯೋಗ್ರಫಿ ಆಫ್ ಇಂಡಿಯಾ. ಓಕೆ, ಫಿಸಿಯೋಗ್ರಫಿ ಆಫ್ ಇಂಡಿಯಾ, ಕ್ಲೈಮೇಟ್. ನಮ್ಮ ಇಂಡಿಯಾದಲ್ಲಿ ಕ್ಲೈಮೇಟ್ ಎಲ್ಲ ಗೊತ್ತಿದೆ. ರಿವರ್ಸ್ ವೆರಿ ಇಂಪಾರ್ಟೆಂಟ್. ಸಾಯಿಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನ್ಯಾಚುರಲ್ ವೆಜಿಟೇಷನ್ ಫಾರೆಸ್ಟ್ ಬರುತ್ತೆ, ಗ್ರಾಸ್ ಲ್ಯಾಂಡ್ ಬರುತ್ತೆ. ನಮ್ಮಲ್ಲಿ ಗ್ರಾಸ್ ಲ್ಯಾಂಡ್ ಬಂದ್ರೆ ಬನ್ನಿ ಗ್ರಾಸ್ ಲ್ಯಾಂಡ್ ಅಂಡ್ ಶೋಲಾ ಗ್ರಾಸ್ ಲ್ಯಾಂಡ್. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಮಿನರಲ್ ರಿಸೋರ್ಸ್, ಐರನ್ ಓರ್ ಅಂಡ್ ಮ್ಯಾಂಗನೀಸ್, ಕಾಪರ್ ಅಂಡ್ ಬಾಕ್ಸೈಟ್. ನೋಡಿ, ಬಾಕ್ಸೈಟ್ ಬಂದಿದೆ ಆಲ್ರೆಡಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಐರನ್ ಓರ್ ಅಂಡ್ ಮ್ಯಾಂಗ್ನೀಸ್ ಮಾತ್ರ ಸಪರೇಟ್ ಬರಲ್ಲ. ಐರನ್ ಓರ್ ಅಂಡ್ ಮ್ಯಾಂಗ್ನೀಸ್. ದೆನ್ ಕೋಲ್ ತುಂಬಾ ನನಗೆ ಹೈ ಪ್ರಾಬಬಲ್ ಟಾಪಿಕ್ ಅಂತ ಅನಿಸ್ತು. ಕೋಲ್ ಏನಕ್ಕೆ ಅಂತಂದ್ರೆ ದೇರ್ ವರ್ ಮೆನಿ ಕ್ವಶನ್ಸ್ ರಿಲೇಟೆಡ್ ಟು ದಿ ಕೋಲ್. UPSC ಅಲ್ಲಿ ಇದು ಹೈ ಯೀಲ್ಡಿಂಗ್ ಟಾಪಿಕ್. ಕೋಲ್ ಬಗ್ಗೆ ಒಂದು ವರ್ಷ ಬಿಟ್ಟರೆ ಇನ್ನೊಂದು ವರ್ಷ ರಿಪೀಟ್. ಇಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇನ್ ದಿ ಎಕ್ಸಾಮ್ ಹಾಲ್. ಕೋಲ್ ವೆನ್ ಕಂಪೇರ್ ಟು ಕೋಲ್ ಅಂಡ್ ಐರನ್ ಓರ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಸ್ವಲ್ಪ ಕಡಿಮೆ ಒತ್ತು ಕೊಡಿ. ನ್ಯೂಕ್ಲಿಯರ್ ಡಿಪಾಸಿಟ್ಸ್ ಬರಲ್ಲ, ನ್ಯೂಕ್ಲಿಯರ್ ಎನರ್ಜಿ ಬರುತ್ತೆ. ನ್ಯೂಕ್ಲಿಯರ್ ಡಿಪಾಸಿಟ್ಸ್ ಅಲ್ಲಿ ಓನ್ಲಿ ಥೋರಿಯಂ ಮಾತ್ರ ಬರುತ್ತೆ. ಅದು 3rd ಸ್ಟೇಜ್ ಅಲ್ಲಿ ಬರುತ್ತೆ. 2nd and 3rd ಸ್ಟೇಜ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್. ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಸರ್ಟನ್ಲಿ ಇಟ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮ್. ಮೇಜರ್ ಕ್ರಾಪ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ರೊಡಕ್ಷನ್ ಆಫ್ ಸೀರಿಯಲ್ಸ್. ಮೇಜರ್ ಕ್ರಾಪ್ಸ್ ಮಿಲೆಟ್ಸ್, ಆಯಿಲ್ ಸೀಡ್ಸ್ ಆಲ್ರೆಡಿ ಕ್ವಶನ್ ಬಂದಿದೆ. ಮಿಲೆಟ್ಸ್ ನೋಡ್ಕೊಳ್ಳಿ, ಯಾಕಂದ್ರೆ ಮಿಲೆಟ್ ಈಸ್ ಪ್ರಾಬಬಲಿ ಹೈ ಟಾಪಿಕ್. ಇದು ತುಂಬಾ HYT. ಪ್ಲಾಂಟೇಶನ್ ಕ್ರಾಪ್ಸ್ ವೆರಿ ಲೆಸ್. ಕಮರ್ಷಿಯಲ್ ಕ್ರಾಪ್ಸ್ ಅಲ್ಲಿ ಕಬ್ಬು, ಶುಗರ್ ಕೇನ್ ಅಂಡ್ ಕಾಟನ್. ಇವೆರಡೇ ನೋಡ್ಕೊಂಬಿಡಿ, ಬೇರೆ ನೋಡಕ್ ಹೋಗ್ಬೇಡಿ. ಬೇರೆ ನೋಡಕ್ ಹೋದ್ರೆ ಅದು ಎಕ್ಸಾಮಿಗೆ ಬರಲ್ಲ. ಇಂಡಿಯನ್ ಡೆಮೋಗ್ರಫಿ, ಗ್ರೋತ್, ಕಾಂಪೋಸಿಷನ್, ಡಿಸ್ಟ್ರಿಬ್ಯೂಷನ್, ಡೆನ್ಸಿಟಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಡೆಮೋಗ್ರಫಿಕ್ ಡಾಟಾಬೇಸ್. ಮೇಲೇನಿದೆಯಲ್ಲ ಇದು ಇಲ್ಲೇ ಕವರ್ ಆಗಿದೆ. ಇಲ್ಲೇನಾದ್ರೂ ಬಂದ್ರೆ ಅಗೇನ್ ಸೇಮ್ ಡೆಮೋಗ್ರಫಿಕ್ ಡಿವಿಡೆಂಡ್ ಕ್ವಶನ್ಸ್, ತುಂಬಾ ಜಾಸ್ತಿ ಬರಲ್ಲ. ಓಕೆ, ಇದರಲ್ಲಿ ಏನು ತುಂಬಾ ಹೇಳ್ಕೊಳ್ತಕ್ಕಂಥದ್ದು ಏನಿಲ್ಲ. ಡೆನ್ಸಿಟಿ ಹೇಗೆ ಚೇಂಜ್ ಆಗುತ್ತೆ, HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಎಸ್ಸೆಗೆ ಉಪಯೋಗಿಸಿ, GS1 ಉಪಯೋಗಿಸಿ, 2, 3, 4, 5, 6, 7, because this is the key point. See, you have to write this examination with using key points ಇಟ್ಕೊಂಡು ನೀವು ಯೂಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಿಮ್ಮ ಮಸ್ತಕದಲ್ಲಿ ಇರಬೇಕು, ಅದು ಪುಸ್ತಕಕ್ಕೆ ಟ್ರಾನ್ಸ್ಫರ್ ಆಗಬೇಕು. ಓಕೆ, then industrial planning and development, growth and distribution of ಓಕೆ, MSME ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಡೆಫಿನೇಷನ್ ಚೇಂಜ್ ಮಾಡಿದೀವಿ. 2025 ಇಂದ ನಾವು ಡೆಫಿನೇಷನ್ ಚೇಂಜ್ ಮಾಡಿದೀವಿ MSME. ಓಕೆ, ಸೊ ಇದು ಇಂಪಾರ್ಟೆಂಟ್. MSME ಸಂಬಂಧಪಟ್ಟ ಹಾಗೆ ವಾಟ್ ಈಸ್ ದಿ ರೋಲ್ ಆಫ್ MSME,
ತದನಂತರದಲ್ಲಿ ಸ್ಕೀಮ್ಸು, ಹೌ ಇಟ್ ಈಸ್ ಗೋಯಿಂಗ್ ಟು ಡೆವಲಪ್ ಇಂಡಿಯಾ, ವಾಟ್ ಆರ್ ದಿ ಚಾಲೆಂಜಸ್, ವಾಟ್ ಆರ್ ದಿ ಗೌರ್ಮೆಂಟ್ ಸ್ಕೀಮ್ಸ್. MSME ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. MSME ಈ ಆಂಗಲ್ ಇಂದ ಮಾತ್ರ ಕ್ವಶನ್ ಬರುತ್ತೆ, ಬೇರೆ ಆಂಗಲ್ ಇಂದ ಬರಲ್ಲ. ಜಸ್ಟ್ 2 ಪೇಜ್ ನೋಟ್ಸ್ ಇಸ್ ಎನಫ್. ಒಂದು, what is the role of MSME, what is the prospects of MSME, challenges related to MSMEs, way forward, government schemes. That's all. Industrial infrastructure, railways, roads and ports, backward regions and rural industrialization. ಇಲ್ಲಿ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬಂದ್ರೆ ನನಗೆ ಅನ್ಸುತ್ತೆ ರೋಡ್ಸು, ಪೋರ್ಟ್ಸು, ರೈಲ್ವೇಸ್ ಕೇಳಿದ್ರೆ ಕೇಳಕ್ಕಾಗಲ್ಲ. ಇವು ಲೆಸ್ probability is less, but I don't know whether it is going to come into exam. Rural industrialization, rural development always. ಇದು ಕ್ವಶನ್ ಪೇಪರ್ ಔಟ್. ರೂರಲ್ ಇಂಡಸ್ಟ್ರೀಸ್, ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್, ರೂರಲ್ ಅಗ್ರಿಕಲ್ಚರ್, ಇವು ಒಂದಲ್ಲ ಒಂದು ಕ್ವಶನ್ಸ್ ಇರುತ್ತೆ. ರೂರಲ್ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಂಗಲ್ ಇಂದ ಓದ್ಕೊಳ್ಳಿ, ಎಲ್ಲಾದ್ರೂ ಕವರ್ ಆಗುತ್ತೆ. ರೀಜನಲ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಬೇಡ. ಟ್ರೈಬಲ್ ಅಂಡ್ ಇಲ್ ಏರಿಯಾಸ್ ನಾನು ಹೇಳಿದ್ದೀನಿ, ಐ ಹ್ಯಾವ್ ಟೋಲ್ಡ್ ಮೆನಿ ಟೈಮ್ಸ್. SC, ST, ವುಮೆನ್ ಇವರೆಲ್ಲ ದೇವಮಾನವರು. ಏನಕ್ಕೆ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಅಪಿಯರ್ ಇನ್ ಟು ದಿ ಎಕ್ಸಾಮ್. ದಟ್ಸ್ ವೈ ದಿ ಗಾಡ್ ಈಸ್ ಗೋಯಿಂಗ್ ಟು ಸೇವ್ ಅಸ್. Tribal and hill areas, very important. Tribal and hill areas are very important for your examination process. Okay. Then drought prone areas, command areas and river basins. When compared to drought prone, command areas and river basins are very important. Command area development, ನೀರಾವರಿಗೆ ಸಂಬಂಧಪಟ್ಟಂಗೆ command area development ಉದ್ದೇಶಗಳೇನು, what are the schemes, what is the way forward, what are the challenges. ಅಚ್ಚುಕಟ್ಟು ಪ್ರದೇಶ, ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳ ಒಂದು ಪಾತ್ರಗಳೇನು, ಅದ್ರ ಸೊಲ್ಯೂಷನ್ಸ್ ಏನು, ಅಷ್ಟು ಬಿಟ್ರೆ ಬೇರೆ ಯಾವ ಆಂಗಲ್ ಅನ್ನು ಎಕ್ಸಾಮ್ಸಿಗೆ ಬರಲ್ಲ. ಕ್ಲಾಸಿಫಿಕೇಶನ್ ಆಫ್ ಟೌನ್ಸ್ ಅಂಡ್ ಸಿಟೀಸ್ ಮೊನ್ನೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾನೆ. ಇದನ್ನ ಎಕ್ಸಾಮ್ಸ್ ಅಲ್ಲಿ ಯಾವುದು ಸಿ ಗ್ರೂಪ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾನೆ. ಸೊ ಸಿಟಿ, ಮೆಟ್ರೋ, ಮೆಗಾ ಸಿಟೀಸ್, ಟೌನ್ಸ್, ನಗರ ಪಾಲಿಕೆ, ಪಂಚಾಯತ್, ಸೊ ಇದು ಕೇಳಿದ್ದಾನೆ. ಪಾಸಿಬಿಲಿಟಿ ಈಸ್ ಮೇ ಬಿ ಬರಬಹುದು. ಓಕೆ, ಎಸ್. ನಂತರದಲ್ಲಿ ಜಿಯೋಗ್ರಫಿ ಆಫ್ ಕರ್ನಾಟಕ, physiographic divisions, climate, rivers, rainfall distribution, natural vegetation and soil. ನೋಡಿ, rainfall distribution possibility is less. Natural vegetation ಅಲ್ಲೇನು ಭಾರತದಲ್ಲಿ ಕವರ್ ಆಗುತ್ತಲ್ಲ ಅದನ್ನು ಕವರ್ ಮಾಡ್ಕೊಳ್ಳಿ. Soil is very less, maybe ಬರ್ಬೋದು. Soils are very important. Rivers, especially west flowing rivers ಬಗ್ಗೆ ಜಾಸ್ತಿ ಕಲ್ತು. ತದನಂತರದಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ರಿವರ್ ಪ್ರಾಜೆಕ್ಟ್ಸ್ ಏನಿದೆಯಲ್ಲ, ಎತ್ತಿನ ಹೊಳೆ, ಕಳಸಾ ಬಂಡೂರಿ, ಮೇಕೆದಾಟು ಡೆಫಿನೆಟ್ಲಿ ಬರುತ್ತೆ ಎಕ್ಸಾಮ್ಸ್ಗೆ. ಏನಕ್ಕೆ ಅಂತಂದ್ರೆ ಆಲ್ರೆಡಿ AC ಸೈಡ್ ಅಲ್ಲಿ 2 ಕ್ವಶನ್ ಅಪಿಯರ್ ಆಗಿದೆ, ಒಂದು ಮೇಕೆದಾಟು, ಒಂದು ಕಳಸಾ ಬಂಡೂರಿ. ರಿವರ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡು, ರಿವರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಅಂಡ್ ಅಗ್ರೋ ಕ್ಲೈಮ್ಯಾಟಿಕ್ ರೀಸನ್ಸ್, ಮೇಜರ್ ಕ್ರಾಪ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಓಕೆ. ಪ್ಲಾಂಟೇಶನ್ ಅಂಡ್ ಕಮರ್ಷಿಯಲ್ ಕ್ರಾಪ್ಸ್ ಆಫ್ ಕರ್ನಾಟಕ, ಅಗೇನ್ ಪ್ಲಾಂಟೇಶನ್ ಕ್ರಾಪ್ಸ್ ಲೆಸ್, ಹೈ ಯೀಲ್ಡಿಂಗ್ ಅಲ್ಲ. ನೀವು ಫಸ್ಟ್ ಏರಿಯಾ ಆಫ್ ಪ್ರಿಪರೇಷನ್ ಇರ್ತಲ್ಲ, ಫಸ್ಟ್ ರೌಂಡ್ ಅದು ಬೇರೆ, ತದನಂತರದಲ್ಲಿ ಸೆಕೆಂಡ್ ರೌಂಡ್ ಇರ್ತಲ್ಲ ಅದು ಬೇರೆ. ಓಕೆ. ಮಿನರಲ್ ರಿಸೋರ್ಸಸ್ ಆಫ್ ಕರ್ನಾಟಕ, ಸೋರ್ಸ್ ಆಫ್ ಪವರ್, ಹೈಡ್ರೋ, ಥರ್ಮಲ್, ಸೋಲಾರ್, ನ್ಯೂಕ್ಲಿಯರ್, ವಿಂಡ್. ಥರ್ಮಲ್ ಕೇಳಿದ್ದಾರೆ, ಬಂದ್ರೆ ಸೋಲಾರು ಅಥವಾ ನ್ಯೂಕ್ಲಿಯರ್. ವಿಂಡು, ಹೈಡ್ರೋ, ಪಾಸಿಬಿಲಿಟೀಸ್ ಲೆಸ್. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ, ಪಾಸಿಬಿಲಿಟೀಸ್ ಲೆಸ್. ಓಕೆ. ದೆನ್ ಸೋಲಾರ್ ಅಂಡ್ ನ್ಯೂಕ್ಲಿಯರ್ ಬಗ್ಗೆ ಹೆಚ್ಚು ನೀವು ಗಮನ ಹರಿಸಿ. ಸೋಲಾರ್ ಅಂಡ್ ನ್ಯೂಕ್ಲಿಯರ್ ಬಗ್ಗೆ ಹೆಚ್ಚು ಗಮನವನ್ನ. ಓಕೆ. ಮೇಜರ್, ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಲ್ರೆಡಿ ಕವರ್ ಮಾಡಿದ್ದೀರಾ, ಸೊ ಇಲ್ಲೇನು ಎಕ್ಸ್ಟ್ರಾ ಕವರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಇಂಪಾರ್ಟೆಂಟ್. ಜವಳಿ ಪಾರ್ಕ್ಗಳು ಇರ್ಬೋದು, ಕಬ್ಬಿನ ಕಾರ್ಖಾನೆ. ಓಕೆ. ಸೊ ಫುಡ್ ಪಾರ್ಕ್ಸ್ ಇರ್ಬೋದು. ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಎಸ್, certainly it is going to important. ಟ್ರಾನ್ಸ್ಪೋರ್ಟೇಷನ್ ಎಕ್ಸಾಮ್ಸಿಗೆ ಬಂದಿದೆ, ಈಗ ಬರ್ತಕ್ಕಂಥದ್ದು ಬಹಳ ಕಡಿಮೆ ಇದೆ. ಕಮ್ಯುನಿಕೇಶನ್ ಸಿಸ್ಟಮ್ ಇನ್ ಕರ್ನಾಟಕ, ಕಮ್ಯುನಿಕೇಶನ್ ಸಿಸ್ಟಮ್ ಇದು ಓಪನ್. ಅಂದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಎಲ್ಲವೂ ಬರುತ್ತೆ, ಫೋನ್ ಬರುತ್ತೆ, ಮೊಬೈಲ್ ಬರುತ್ತೆ, ಸೋಷಿಯಲ್ ಮೀಡಿಯಾ ಬರುತ್ತೆ, ಸೊ ಎಲ್ಲ ಬರುತ್ತೆ. ಇಲ್ಲಿ ಕಡಿಮೆ. GIS, ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಹೇಗೆ ಕವರ್ ಮಾಡುತ್ತಂತ ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ ಇದು. ಓಕೆ. ಇಲ್ಲಿ ಪಾಸಿಬಿಲಿಟೀಸ್ ವೆರಿ ವೆರಿ ಹೈ. ದೆನ್ ಅರ್ಬನ್ ಲ್ಯಾಂಡ್ ಯೂಸ್ ಪಾಲಿಸಿ ಅಂಡ್ ಅರ್ಬನೈಸೇಷನ್ ಅಲ್ಲಿ, ಅರ್ಬನೈಸೇಷನ್ ಸಂಬಂಧಪಟ್ಟಂಗೆ ಕ್ವಶನ್ ಫಿಕ್ಸ್. ಅರ್ಬನೈಸೇಷನ್ ಸಂಬಂಧಪಟ್ಟಂಗೆ ಬರಲಿ ಅಥವಾ ಬರಲಾರ್ದಂಗೆ ಇರಲಿ. ಅರ್ಬನೈಸೇಷನ್ ಸಂಬಂಧಪಟ್ಟ ಕರ್ನಾಟಕ ಅರ್ಬನೈಸೇಷನ್ ಮೊನ್ನೆ AC ಸೈಡ್ ಮೇನ್ಸ್ ಕ್ವಶನ್ ಬಂದಿದೆ. ಇದು ಏನಕ್ಕೆ ಅಂದ್ರೆ ಅರ್ಬನೈಸೇಷನ್ ಇನ್ ಬೆಂಗಳೂರು ಅಂಡ್ ಮೈಸೂರು ಕ್ವಶನ್ ವಾಸ್ ಆಸ್ಕ್ಡ್ ಇನ್ AC ಸೈಡ್ ಮೇನ್ಸ್. ಓಕೆ.
ನನ್ನ ಕ್ವಶನ್ ಪೇಪರ್ ಅಂತಂದ್ರೆ ಓನ್ಲಿ KPSC ಕ್ವಶನ್ ಪೇಪರ್, ನಾಟ್ ಎನಿ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್. ಫಾರ್ ಮೀ KPSC itself is an institution, KPSC itself is a coaching institution, KPSC ಕ್ವಶನ್ ಪೇಪರ್ is a mock test for me. ಸೊ ನೀವೇನ್ ಮಾಡಬೇಕು, ಡೋಂಟ್ ಲೀವ್ ಈ ಸಿಲೆಬಸ್ ಸೈಡ್ ಇಟ್ಟು ಅರ್ಬನೈಸೇಷನ್ ಸಂಬಂಧಪಟ್ಟ ಹಾಗೆ ಇಂಡಿಯಾ, ಕರ್ನಾಟಕ, ಪ್ರಾಬ್ಲಮ್ಸ್, ಅರ್ಬನ್ ಫ್ಲಡ್ಡಿಂಗ್, ಅರ್ಬನ್ ಹೀಟ್ ಐಲ್ಯಾಂಡ್, ದೆನ್ ವಾಟ್ ಆರ್ ದ ವೇ ಫಾರ್ವರ್ಡ್, ಸ್ಮಾರ್ಟ್ ಸಿಟಿ, ಅಮೃತ್, ಹೃದಯ್, ಸೊ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ, ತದನಂತರದಲ್ಲಿ ನೆಕ್ಸ್ಟ್ 2050 ಎಷ್ಟು ಜನ ಅರ್ಬನ್ ಮೈಗ್ರೇಟ್ ಆಗ್ತಾರೆ, ಇವೆಲ್ಲವೂ ತಿಳ್ಕೊಳ್ಳಿ. 100% ಇಟ್ ಈಸ್ ದಿ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮ್ ಪ್ರೋಸೆಸ್, ನೋ ಡೌಟ್ ಇನ್ ದಟ್. ಓಕೆ, ಸೊ ಟಿಪ್ ಆಫ್ ದಿ ಟಂಗ್ ಇರಬೇಕು. ದಿ ಫ್ಯಾಕ್ಟ್ಸ್, ಡಾಟಾ ರಿಲೇಟೆಡ್ ಟು ದಿ ಅರ್ಬನೈಸೇಷನ್ ಶುಡ್ ಬಿ ದಿ ಟಿಪ್ ಆಫ್ ದಿ ಟಂಗ್. ಓಕೆ, so this is all about geography. This is all about geography. Then Indian Constitution ಅಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಲಾರ್ದು PIL ಬಂದಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಬಲವಂತರಾಯ್ ಮೆಹ್ತಾ ಕಮಿಟಿ ನಾಟ್ ಮೆನ್ಷನ್ ಇನ್ ಸಿಲೆಬಸ್. ಫಂಡಮೆಂಟಲ್ ಡ್ಯೂಟೀಸ್ ಎಕ್ಸ್ಕ್ಲೂಸಿವ್ಲಿ ನಾಟ್ ಮೆನ್ಷನ್ ಇನ್ ಸಿಲೆಬಸ್, ಬಟ್ ಸ್ಟಿಲ್ ಇಟ್ ಅಪಿಯರ್ಡ್ ಇನ್ ದಿ ಕ್ವಶನ್ ಪೇಪರ್. My suggestion and my input for you is that if you see the old question papers, these topics were appeared many times. Okay, ಆದ್ದರಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಡೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದನ್ನ ಬಿಟ್ಟು ಸಹ ನಾನು ಜಿಯೋಗ್ರಫಿಲಿ ಆ ಥರ ಆಗಲ್ಲ, ಜಿಯೋಗ್ರಫಿಯಲ್ಲಿ ಸಿಲೆಬಸ್ ಬಿಟ್ಟು ಎಲ್ಲಿಯೂ ಹೋಗಲ್ಲ. ಓಕೆ, ಜಿಯೋಗ್ರಫಿಯಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೇನು ಕೇಳಿದಾನೆ, ಫಿಸಿಯೋಗ್ರಫಿಕ್ ಡಿವಿಷನ್ಸು, ತದನಂತರದಲ್ಲಿ ಫಿಸಿಯೋಗ್ರಫಿ ಆಫ್ ಇಂಡಿಯಾ, ಕ್ಲೈಮೇಟ್, ರಿವರ್, ಸಾಯಿಲ್, ಮಿನರಲ್ ರಿಸೋರ್ಸ್, ಮ್ಯಾಕ್ಸಿಮಮ್ ಅಲ್ಲೇ ಸ್ಟಿಕ್ಕನ್ ಆಗ್ತಾನೆ. ಆದರೆ ಪೊಲಿಟಿಯಲ್ಲಿ ಈ ಮೇ ಚೇಂಜ್ ಇಸ್ ನೇಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಸ್. ಸರ್ ಮೊನ್ನೆ AC ಸೈಡ್ ಮೇನ್ ಸರ್ ಹೇಳಿದ್ದೀನಿ, 1935 ಆಕ್ಟ್ ಕಂಠಪಾಠ ಹಾಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಅದು ಸೀದಾ ಡೈರೆಕ್ಟ್ಲಿ ಬಂದು ಕಂಠಪಾಠ ಹಾಕಬೇಕು. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ 1935 ಆಕ್ಟ್ ಬರುತ್ತೆ. ಓಕೆ, ತದನಂತರದಲ್ಲಿ ಫ್ರಮ್ ರೆಗ್ಯುಲೇಟಿಂಗ್ ಆಕ್ಟ್ ಟು ದಿ 1947 ಆಕ್ಟ್ ಹೇಗೆ ಬಂತು ಅಂತ ಕೇಳಬಹುದು. ಪಾಸಿಬಿಲಿಟೀಸ್ ವೆರಿ ಹೈ. ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಕೇಳಬಹುದು, ಇಂಪಾರ್ಟೆಂಟ್. ಸೇಲೆಂಟ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟಿದೆ. ಪ್ರಿಯಾಂಬಲ್ ಬಂದಿದೆ ಎಕ್ಸಾಮ್ಸ್ಗೆ, ಪ್ರಿಯಾಂಬಲ್ ಇಂಪಾರ್ಟೆಂಟ್, ಈಗಲೂ ಬರುತ್ತೆ. ಪ್ರಿಯಾಂಬಲ್, DPSP, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಈ 4ರಲ್ಲಿ ಒಂದು ಕ್ವಶನ್ ಬರುತ್ತೆ ಫಿಕ್ಸ್. ಔಟ್, ಕ್ವಶನ್ ಲೀಕ್ ಆಗಿದೆ ಅಂತ ಅನ್ಕೊಂಬಿಡಿ. ಓಕೆ, ಕ್ವಶನ್ ಲೀಕ್ ಆಗಿದೆ, ಕ್ವಶನ್ ಪೇಪರ್ ಔಟ್ ಆಗ್ಬಿಟ್ಟಿದೆ ಅಂತ ಇದಕ್ಕೆ ಸಂಬಂಧಪಟ್ಟಾಗೆ ವಿತ್ ಆರ್ಟಿಕಲ್ಸ್ ನೆನ್ಪಿಡಬೇಕು. ಫ್ರಮ್ ಆರ್ಟಿಕಲ್ 12 ಟು ಆರ್ಟಿಕಲ್ 51A ಸಬ್ ಕ್ಲಾಸ್ J K ವರೆಗೂ ನೆನ್ಪಿಡಬೇಕು. ಫ್ರಮ್ ಆರ್ಟಿಕಲ್ 12 ಟು 51 ಸಬ್ ಕ್ಲಾಸ್ A ಸಬ್ ಕ್ಲಾಸ್ J ವರೆಗೂ ನೆನ್ಪಿಡಬೇಕಾಗುತ್ತೆ. ಓಕೆ, ಸೊ ಇದು ಪ್ರಿಯಾಂಬಲ್, DPSP. ಇದು ಇಂಡಿಯನ್ ಫೆಡರಲಿಸಮ್ 2 ಟೈಮ್ಸ್ ಬಂದಿದೆ. ಇಂಡಿಯನ್ ಫೆಡರಲಿಸಮ್ 2 ಟೈಮ್ಸ್ ಬಂದಿದೆ. ಈ ವರ್ಷನೂ ಬರುತ್ತೆ, ಈ ವರ್ಷನೂ 100% ಬರುತ್ತೆ. No doubt in that. Okay, GST, Article 246A, Article 269A, Article 279A. ಈ ತರ ಸ್ಪಷ್ಟವಾಗಿ GST ಗೆ ಸಂಬಂಧ. ಕಂಪನ್ಸೇಷನ್ ಬಗ್ಗೆ ಇಶ್ಯೂಸ್ ಇದೆ, ಸೆಸ್ ಅಂಡ್ ಸರ್ಚಾರ್ಜ್ ಬಗ್ಗೆ ಇದೆ. ದೆನ್ GST ಕೌನ್ಸಿಲ್ ಅಲ್ಲಿ ಸೆಂಟರ್ ಒಂದು ಎಡ್ಜ್ ಇದೆ. ದೆನ್ GST ಇಂದ ನಮಗೆ ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಕೋಆಪರೇಟಿವ್ ಫೆಡರಲಿಸಮ್, ಕಾಂಪಿಟೇಟಿವ್ ಫೆಡರಲಿಸಮ್, ನೀತಿ ಆಯೋಗ. ಕ್ವಶನ್ ಪೇಪರ್ ಔಟ್. ಓಕೆ, 100% ಎಕ್ಸಾಮ್ಸಿಗೆ ಬರುತ್ತೆ, ನೋ ಡೌಟ್ ಇನ್ ದಟ್. ನಂತರದಲ್ಲಿ ಫೈನಾನ್ಸ್ ಕಮಿಷನ್, ನಮಗೆ ಕರ್ನಾಟಕ ಸ್ಟೇಟ್ಗೆ ಏನು ಪ್ರಾಬ್ಲಮ್ ಆಗಿದೆ, ಓಕೆ, ಈ ಒಂದು ಕೋಆಪರೇಟಿವ್ ಅಂಡ್ ಕಾಂಪಿಟೇಟಿವ್ ಫೆಡರಲಿಸಮ್ ಸಂಬಂಧಪಟ್ಟ ಹಾಗೆ SR ಬೊಮ್ಮಾಯಿ ಪ್ರಕರಣ, ಸರ್ಕಾರಿಯ ಕಮಿಟಿ, ಪುಂಚೆ ಕಮಿಟಿ, ಇವುಗಳು ಮೆನ್ಷನ್ ಮಾಡಿ ಆಸ್ ಮಚ್ ಆಸ್. ಸೊ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಆಸ್ ಎ ವ್ಯಾಲ್ಯೂ ಅಡಿಷನ್ ಇನ್ ದಿ ಆನ್ಸರ್ ಶೀಟ್. ಓಕೆ, then fundamental rights, right to equality. AC side mains ಅಲ್ಲಿ right to equality ಬಂದಿದೆ. ಸೊ ಈಕ್ವಾಲಿಟಿ ಎಲ್ಲಿ ಇಂಪಾರ್ಟೆಂಟ್, ಯಾವುದನ್ನು ಮಿಸ್ ಮಾಡಂಗಿಲ್ಲ. ಇಲ್ಲಿ ಯಾವುದನ್ನು ಮಿಸ್ ಮಾಡಂಗಿಲ್ಲ. ಏನಕ್ಕೆ ಅಂತಂದ್ರೆ ಸಿಲೆಬಸ್ ಎಕ್ಸ್ಕ್ಲೂಸಿವ್ಲಿ ಮೆನ್ಷನ್ ಮಾಡಿದ್ದಾನೆ. ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ರೈಟ್ ಟು ಫ್ರೀಡಮ್ ಇಂಪಾರ್ಟೆಂಟ್. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ವೆರಿ ಇಂಪಾರ್ಟೆಂಟ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಆಲ್ರೆಡಿ ಕ್ವಶನ್ ಬಂದಿದೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ವೆರಿ 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 ಇದು ಅಂಶಗಳಿದಾವೆ, ಬರಿಬೇಕು ನೀವು. ರೀಸನಬಲ್ ರೆಸ್ಟ್ರಿಕ್ಷನ್ಸ್, UPSC ಮೇನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ದಾನೆ. ವಾಟ್ ಆರ್ ದಿ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಆರ್ ಪ್ರೆಸೆಂಟ್ ರಿಲೇಟೆಡ್ ಟು ದಿ ಆರ್ಟಿಕಲ್ 19? ಇಸ್ ಇಟ್ ಅಬ್ಸಲ್ಯೂಟ್? ನೋ.
ರೀಸನಬಲ್ ರೆಸ್ಟ್ರಿಕ್ಷನ್ಸ್ಗೆ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿ, ರೀಸನಬಲ್ ರೆಸ್ಟ್ರಿಕ್ಷನ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ. ಏನಕ್ಕೆ ಅಂತಂದ್ರೆ PYQs ಅಲ್ಲಿ ನೇರವಾಗಿ ಬಂದಿದೆ. ಈಗ ನೋಡಿ, ಕಲ್ಚರಲ್ ಅಂಡ್ ಎಜುಕೇಶನ್ ರೈಟ್ಗೆ ಸಂಬಂಧಪಟ್ಟ ಕಲ್ಚರಲ್ ಫ್ರೀಡಮ್ ಆಫ್ ರಿಲಿಜಿಯನ್ ಅಲ್ಲಿಗೆ ಸೆಕ್ಯುಲರಿಸಮ್ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾನೆ. ಸೊ ರೀಸನಬಲ್ ರೆಸ್ಟ್ರಿಕ್ಷನ್ಸ್ಗೆ ಬರಬಹುದು. ವಿ ಡೋಂಟ್ ನೋ. ಪ್ರಾವಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಮೈನಾರಿಟೀಸ್. ಐ ಹ್ಯಾವ್ ಟೋಲ್ಡ್ ಯು SC, ST, women. Reservation for SC, ST and OBC. Article 330, Article 332, 5th Schedule, Schedule 73, 24th Amendment, 43D. ಇವೆಲ್ಲವೂ ಟಿಪ್ ಆಫ್ ದಿ ಟ್ಯಾಂಗ್ ಇರಬೇಕು. SC, ST, OBC ಸಂಬಂಧಪಟ್ಟಾಗಿ ಬಂದಾಗ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ರಿಸರ್ವೇಶನ್ ಫಾರ್ SC, ST ಬರ್ತದೆ, OBC ಬರ್ತಕ್ಕಂಥ ಪ್ರಾಬಬಿಲಿಟಿ ಬಹಳ ಕಡಿಮೆ. OBC ಬರಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ. ಪ್ರಿವೆನ್ಷನ್ ಆಫ್ SC, ST ಅಟ್ರಾಸಿಟೀಸ್ ಆಕ್ಟ್, ನ್ಯಾಷನಲ್ ಅಂಡ್ ಸ್ಟೇಟ್ SC, ST ಕಮಿಷನ್. ಸೊ ಇವೆಲ್ಲ ನೋಡ್ಕೊಂಡಾಗ ನಮಗೆ ಸುಮ್ಮನೆ ಒಂಥರ ಬೌನ್ಸರ್ ಕ್ವಶನ್ ಬರಲ್ಲ ಅಂತೇಳಿ ಪ್ರಿವೆನ್ಷನ್ ಆಫ್ SC, ST ಅಟ್ರಾಸಿಟಿ ಏನು ತುಂಬಾ ಜಾಸ್ತಿ ತಲೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಅಟ್ರಾಸಿಟಿ? ದೆನ್ ಡೆವಲಪ್ಮೆಂಟ್ ಆಫ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಸ್ಪೆಷಲ್ ಕೋರ್ಟ್ಸ್, ದೆನ್ ಗಿವಿಂಗ್ ಎ ಜಸ್ಟಿಸ್ ಟು ದಿ ವಲ್ನರಬಲ್ ಸೆಕ್ಷನ್, ದೆನ್ ಗಿವಿಂಗ್ ಎ ಮಾನಿಟರಿ ಕಂಪನ್ಸೇಷನ್, ನಾನ್ ಬೇಲಬಲ್ ಅಫೆನ್ಸ್, DYSP is going to attend the investigate the case. ತುಂಬಾ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನ್ಯಾಷನಲ್ ಅಂಡ್ ಸ್ಟೇಟ್ SC, ST ವೆರಿ ಲೆಸ್ ಪಾಸಿಬಿಲಿಟಿ, ಹಂಗಂತೇಳಿ ಬರಲ್ಲ ಅನ್ನಲ್ಲ. ಎಸ್, ಬೇರೆ ತುಂಬಾ ಹೈ ಲೆವೆಲ್ ಟಾಪಿಕ್ ಇದಾವೆ. ಈಗ ನನಗೆ ಏನಾದರೂ ನಾನು ಒಬ್ಬ ಯಾರೇ ಪೊಲಿಟಿ ಟೀಚರ್ ಕೊಟ್ಟರು ನಾನು ಹುಡುಗರಿಂದ ಅಥವಾ ಎಕ್ಸಾಮ್ ಆಸ್ಪಿರೆಂಟ್ಸ್ನ ಮೇಲೇನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನ್ಯಾಷನಲ್ ಅಂಡ್ ಸ್ಟೇಟ್ SC, ST ಕಮಿಷನ್ ಲೆಸ್ ಪಾಸಿಬಿಲಿಟಿ. ಓಕೆ. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್. ಡಿಸ್ಟ್ರಿಬ್ಯೂಷನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್, ಅಗೇನ್ ಕೋಆಪರೇಟಿವ್ ಅಂಡ್ ಕಾಂಪಿಟೇಟಿವ್ ಬರುತ್ತೆ. ಬಿಟ್ವೀನ್ ದಿ ಯೂನಿಯನ್ ಅಂಡ್ ಸ್ಟೇಟ್, ಬಿಟ್ವೀನ್ ದಿ ಯೂನಿಯನ್ ಅಂಡ್ ಸ್ಟೇಟ್, ಯೂನಿಯನ್ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ 100ಕ್ಕೆ 100% ಅಲ್ಲ, 200% ಕ್ವಶನ್. ಏನ್ ಹೇಳಿದಾನೆ ಇಲ್ಲಿ? ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದಿ ಯೂನಿಯನ್ಸ್ ಅಂಡ್ ಸ್ಟೇಟ್ ಅಂತ. ಅಡ್ಮಿನಿಸ್ಟ್ರೇಟಿವ್ ಬೇರೆ, ತದನಂತರದಲ್ಲಿ ಫೈನಾನ್ಷಿಯಲ್ ರಿಲೇಶನ್ಶಿಪ್. ಫೈನಾನ್ಷಿಯಲ್ ರಿಲೇಶನ್ಶಿಪ್ GST ಕ್ವಶನ್ ಪೇಪರ್, GST ಬಂದೇ ಬರುತ್ತೆ. 101ನೇ ತಿದ್ದುಪಡಿ GST ಬಗ್ಗೆ ಬರುತ್ತೆ. ಓಕೆ. ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅಲ್ಲಿ ಯಾವ್ದು ಬಂದಿದೆ? ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಗವರ್ನರ್. 2 times ಗವರ್ನರ್ ಅಪಿಯರ್ ಆಗಿದೆ. ಈ ಟೈಮ್ ಬರ್ತಾನ? ಎಸ್, ಈ ವಿಲ್ ಕಮ್ ಅಗೇನ್ ಅಂಡ್ ಅಗೇನ್. ಗವರ್ನರ್ ಈಸ್ ಮೋಸ್ಟ್ ಅಟ್ರಾಕ್ಟಿವ್ ಫಿಗರ್ ಫಾರ್ ದಿ ಎಕ್ಸಾಮಿನರ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ಕ್ಯಾಬಿನೆಟ್, ಜುಡಿಷಿಯಲ್ ರೆಮಿಡೀಸ್ ಆಲ್ರೆಡಿ ಬಂದಿದೆ. ಜುಡಿಷಿಯಲ್ ರೆಮಿಡೀಸ್ ಅಲ್ಲಿ PL ಬಂದಿದೆ. ಮೇ ಬಿ ಈಗ ಬಂದ್ರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಜುಡಿಷಿಯಲ್ ರೆಮಿಡೀಸ್ ಬೋತ್ ಆರ್ ಸೇಮ್, ಆಲ್ಮೋಸ್ಟ್ ಸೇಮ್. ಓಕೆ. ದೆನ್ ಯೂನಿಕ್ಯಾಮರಲ್ ಅಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್ಸ್, ಫಂಕ್ಷನ್ಸ್ ಅಂಡ್ ಕ್ರೈಸಿಸ್ ಆಫ್ ಅಕೌಂಟಬಿಲಿಟಿ. ಯೂನಿಕ್ಯಾಮರಲ್ ಅಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್ಸ್, ಫಂಕ್ಷನ್ಸ್ ಅಂಡ್ ಕ್ರೈಸಿಸ್ ಆಫ್ ಅಕೌಂಟಬಿಲಿಟಿ. ಓಕೆ. ಸೊ ಬೈಕ್ಯಾಮರಲ್ ಲೆಜಿಸ್ಲೇಷನ್ ಇದ್ರ ಏನು ಉಪಯೋಗ, ಏನ್ ನಷ್ಟ ಆಗುತ್ತೆ? ಬೈಕ್ಯಾಮರಲ್ ಲೆಜಿಸ್ಲೇಷನ್ ರೀಸನ್ ಏನು? ರೋಲ್ ಆಫ್ ರಾಜ್ಯಸಭಾ, ಹೌ ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ಫೆಡರಲ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಈ ತರ ಬರುತ್ತೆ. ಸೊ ವೆದರ್ ರಾಜ್ಯಸಭಾ ಇಸ್ ಇಟ್ ನೆಸೆಸರಿ, ಆ ಆಂಗಲ್ ಅನ್ನು ಬರಬಹುದು. ಓಕೆ. ದೆನ್ ಕ್ರೈಸಿಸ್ ಆಫ್ ಅಕೌಂಟಬಿಲಿಟಿಯಲ್ಲಿ ಏನಾಗುತ್ತೆ? ಓಕೆ, ನಮ್ಮಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಡಿಸ್ಕಷನ್ ಆಗೋ ಬದಲು ಬರೀ ಡಿಸ್ರಪ್ಷನ್ ಇದೆ. ಓನ್ಲಿ ಡಿಸ್ರಪ್ಷನ್ಸ್, ನೋ ಡಿಬೇಟ್, ನೋ ಡಿಸ್ಕಷನ್ is the crisis accountability. Then these bills are not going to be discussed. ಮಸೂದೆಗಳನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. They are going to put for vote. So if you are not going to discuss, then where is the point of accountability? You can use those things. So Constitutional Review Committee, ಸಂವಿಧಾನ ಪುನರ್ವಿಮರ್ಶೆ ಸಮಿತಿ, ಅದ್ರ ಬಗ್ಗೆ ಆಲ್ರೆಡಿ ಸಾಕಷ್ಟು ಪದಗಳನ್ನು ಇದೆ, ಮೆನ್ಷನ್ ಮಾಡಬೇಕು. ಅಟ್ಲೀಸ್ಟ್ 120 days ಇರಬೇಕು ನೀವು ಲೆಜಿಸ್ಲೇಷನ್ ತದನಂತರದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರಬೇಕಾಗುತ್ತೆ. ಎಲ್ಲವೂ ಅಕೌಂಟಬಿಲಿಟಿ CAG ವರದಿಯಲ್ಲಿ ಡಿಸ್ಕಸ್ ಮಾಡಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಯು ಹ್ಯಾವ್ ಟು ಪುಟ್ ಮೋರ್ ನಂಬರ್ ಆಫ್ ಬಿಲ್ಸ್ ಟು ಗೋ ಫಾರ್ ರಿವ್ಯೂಸ್. ಓಕೆ. ಡೆಲಿಗೇಟೆಡ್ ಲೆಜಿಸ್ಲೇಷನ್, ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಂಡ್ ಕಮಿಟೀಸ್. ಎಸ್, ಕಮಿಟೀಸ್ ಆಫ್ ಲೆಜಿಸ್ಲೇಷನ್. ಕಮಿಟೀಸ್ ಅಲ್ಲಿ 2 ಕಮಿಟಿ ನೋಡ್ಕೊಳ್ಳಿ, ತುಂಬಾ ಕಮಿಟಿ ನೋಡ್ಕೋಬೇಡಿ. ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿಸ್ HYT ಕ್ಲಾಸ್, ಹೈ ಯೀಲ್ಡಿಂಗ್ ಕ್ಲಾಸ್. ಏನ್ ಕೆಪ್ ಅಂತಂದ್ರೆ ಕಮಿಟಿಯಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಎಸ್ಟಿಮೇಟ್ ಕಮಿಟಿ, ಇವೆರಡೇ ನೋಡ್ಕೊಳ್ಳಿ. ಇದು ಬಿಟ್ಟು ಬೇರೆ ಬರ್ತಕ್ಕಂಥ ಪ್ರಾಬಬಿಲಿಟಿ ಬಹಳ ಕಡಿಮೆ. ಓಕೆ.
Public Accounts Committee, Estimate Committee, challenges to role and powers and functions and way forward. That's all. Okay. Legislative and judicial control over delegated legislation. Delegated legislation illu ide. Okay. So delegated legislation is most important topic you have to read. Okay. Judicial review of administrative action. Judicial review, judicial remedies, constitutional remedies. Both are same. So adike judicial reviews ಚೆನ್ನಾಗಿ ಓದ್ಕೊಳ್ಳಿ. CAG ಇಂಪಾರ್ಟೆಂಟ್ ಬಾಸ್. CAG ಬಹಳ ಇಂಪಾರ್ಟೆಂಟ್, ಬಟ್ ಆಲ್ರೆಡಿ ಕೇಳಿದ್ದಾನೆ, ವೆರಿ ಲೆಸ್. SAGI ಆರ್ಟಿಕಲ್ 76 ಅಟಾರ್ನಿ ಜನರಲ್ ಆಫ್ ಇಂಡಿಯಾ. UPSC ಅಲ್ಲಿ 3 ಬಾರಿ ಬಂದಿದ್ದಾನೆ, ಕ್ಲೇಮ್ಸ್ ಅಲ್ಲಿ ಬಂದಿದ್ದಾನೆ, ಮೇನ್ಸ್ ಅಲ್ಲಿ ಬಂದಿದ್ದಾನೆ. ಸೊ ಕಟ್ ಕಾಪಿ ಪೇಸ್ಟ್ ವಿತ್ ಆರ್ಟಿಕಲ್ ಸಮೇತ ಮೆನ್ಷನ್ ಮಾಡಬೇಕು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಈಗಲೂ ಬರುತ್ತೆ. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಈಗಲೂ ಕ್ವಶನ್ಸ್ ಆಲ್ರೆಡಿ 2 ಬಾರಿ ಅಪಿಯರ್ ಆಗಿದೆ, ಕ್ವಶನ್ಸ್ 2 ಬಾರಿ ಅಪಿಯರ್ ಆಗಿದೆ, ಈಗಲೂ ಬರುತ್ತೆ. ನೀವು ತುಂಬಾ ಎಲ್ಲಾ ಅಮೆಂಡ್ಮೆಂಟ್ಸ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. 86 ಸೆಕೆಂಡು, 89 101, ತದನಂತರದಲ್ಲಿ 102 ಅಮೆಂಡ್ಮೆಂಟ್ ಓದ್ಕೋ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಕೇಶವಾನಂದ ಭಾರತಿ ಪ್ರಕಾರ ಎಲ್ಲಾ ಅಮೆಂಡ್ಮೆಂಟ್ಸ್ ಅನ್ನು ನೋಡ್ಕೊಳಕ್ ಹೋಗ್ಬೇಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 42nd 44th ಬಂದಿದೆ, ಅದು ಬರುತ್ತೆ ಎಕ್ಸಾಮ್. ಎಲ್ಲ ಅಮೆಂಡ್ಮೆಂಟ್ಸ್ ಓದಿದ್ರೆ ಹೆಲ್ಪ್ ಆಗ. ಓಕೆ, ಸೊ ಯು ಶುಡ್ ರೀಡ್, ವೆರಿ ಇಂಪಾರ್ಟೆಂಟ್. ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿದೆ, ಆ ಅಮೆಂಡ್ಮೆಂಟ್ಸ್. ಓಕೆ, ದೆನ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂಡ್ ಡಿಸೆಂಟ್ರಲೈಸೇಷನ್. ಪಂಚಾಯತ್ ರಾಜ್ ಸಿಸ್ಟಮ್ 73rd and 74th ಅಮೆಂಡ್ಮೆಂಟ್. ಎಮರ್ಜೆನ್ಸಿ ಪ್ರಾವಿಷನ್ಸ್ 352, 356, 360. ಇದು ಆಲ್ರೆಡಿ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಅಲ್ಲೂ ಕವರ್ ಆಗುತ್ತೆ. ಇಲ್ಲೂ ಒಂದರ ನೋಡ್ಕೊಳ್ಳಿ, ವಿತ್ ಆರ್ಟಿಕಲ್ಸ್, ವಿತ್ SR ಬೊಮ್ಮಾಯಿ ಪ್ರಕರಣ ಇವನು ಮೆನ್ಷನ್ ಮಾಡಿ ಬರೆದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನಂತರದಲ್ಲಿ 73rd and 74th ಅಮೆಂಡ್ಮೆಂಟ್, ನೋ ಡೌಟ್ ಇನ್ ದಟ್ ಇಸ್ ಗೋಯಿಂಗ್ ಟು ಕಮ್. ಕ್ವಶನ್ ಪೇಪರ್ ಯಾವತ್ತೇ ಪ್ರಿಪೇರ್ ಮಾಡಿದ್ರು 73 ಮತ್ತು 74ನೇ ತಿದ್ದುಪಡಿ ಎಲ್ಲ ಕ್ವಶನ್ ಪೇಪರ್ನ ಪ್ರತಿಯೊಂದು ಊರಿಗೆ ಆಂಜನೇಯ ದೇವಸ್ಥಾನ ಹೇಗಿರುತ್ತೋ ಪ್ರತಿಯೊಂದು ಕ್ವಶನ್ ಪೇಪರ್ಗೂ 73 ಮತ್ತು 74ನೇ ತಿದ್ದುಪಡಿಗೆ ಸಂಬಂಧ. ಓಕೆ, ಇಲ್ಲಿ 3F ಫಂಕ್ಷನ್ಸ್, ಫಂಕ್ಷನರೀಸ್ ಅಂಡ್ ಫೈನಾನ್ಸ್. ಮಾನವ ಸಂಪನ್ಮೂಲ, ಹಣಕಾಸು ಸಂಪನ್ಮೂಲ ಮತ್ತು ಕಾರ್ಯಗಳಲ್ಲಿ ಕಂಡು ಪಾಲುಗಳ ಕಾರಣ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಏನಾಗ್ತಿದೆ, ಒಂದು ರೀತಿಯಲ್ಲಿ ಇಟ್ ಈಸ್ ನಾಟ್ ಆಕ್ಟಿವ್. ಮಣಿಶಂಕರ್ ಅಯ್ಯರ್ ಕಮಿಟಿ ಹೇಳುತ್ತೆ, ಈ ಒಂದು ಪಂಚಾಯತ್ they have not only taken powers from the state government, they have also taken the corruption system from the state government. ಭ್ರಷ್ಟಾಚಾರನು ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ, ಇಲ್ಲಿ ಟೂ ಮಚ್ ಕರಪ್ಷನ್ ಅಂತ ಮಣಿಶಂಕರ್ ಅಯ್ಯರ್ ಕಮಿಟಿ ಹೇಳುತ್ತೆ. ಎಲ್ಲವೂ ಮೆನ್ಷನ್ ಮಾಡಬೇಕು. ಸೊ ಕಮಿಟೀಸ್ ಡಾಟಾ ಫ್ಯಾಕ್ಟ್ಸ್ ಅವುಗಳು ಮೆನ್ಷನ್ ಮಾಡ್ಕೊಂಡು ಬರೆದ್ರೆ ಎಕ್ಸಾಮ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ. ವೆಲ್ಫೇರ್ ಮೆಕ್ಯಾನಿಸಮ್ ಇನ್ ಇಂಡಿಯಾ, DPSP, ಸ್ಟೇಟ್ ಪಾಲಿಸಿ ಅಂಡ್ ದೇರ್ ರಿಲೇಶನ್ಶಿಪ್. DPSP 2 ಬಾರಿ ಬಂದಿದೆ, ಈ ಬಾರಿನೂ ಬರುತ್ತೆ, ಓದ್ಕೊಳ್ಳಿ ಅಷ್ಟೇ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ. ರೈಟ್ ಟು ಪ್ರಾಪರ್ಟಿ ಲೆಸ್, ಕಡಿಮೆ. ರೈಟ್ ಟು ಪ್ರಾಪರ್ಟಿ ಬರ್ತಕ್ಕಂಥ ತುಂಬಾ ಕಡಿಮೆ. ಎಲೆಕ್ಷನ್ ಕಮಿಷನ್, ಪಬ್ಲಿಕ್ ಸರ್ವಿಸ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಬಂದಿದೆ, ಲೆಸ್ ಪಾಸಿಬಿಲಿಟಿ. ಪಬ್ಲಿಕ್ ಸರ್ವಿಸ್ ಕಮಿಷನ್ ನೋ. ವುಮೆನ್ಸ್ ಕಮಿಷನ್ ಎಸ್. ವುಮೆನ್ಸ್ ಕಮಿಷನ್ ಯಾಕೆ? ಮಹಿಳೆ ದೇವಮಾನವಳು. ನ್ಯಾಷನಲ್ ಅಂಡ್ ಸ್ಟೇಟ್ ಮೈನಾರಿಟೀಸ್ ಕಮಿಷನ್ ಲೆಸ್ ಪಾಸಿಬಿಲಿಟಿ. Backward commission 102nd amendment, possibilities high. Human rights commission less. Information commission very less. Finance commission yes sir. Article 280, 282. Then 16 ಹಣಕಾಸು ಆಯೋಗ, ಅದರ ಮಾನದಂಡಗಳು 15 ಹಣಕಾಸು. Yes sir, definitely 15th Finance Commission and its recommendation, its impact on Karnataka's financial resource important. ನೀವು ಅದು ಬರ್ಕೋಬೇಕು ವಿತ್ ಫ್ಯಾಕ್ಟ್ಸ್. ನಾವು ಪಾಪ್ಯುಲೇಷನ್ಗೆ ಎಷ್ಟು ಕೊಟ್ಟಿದ್ದೀವಿ, ಜಿಯೋಗ್ರಫಿಗೆ ಎಷ್ಟು ಕೊಟ್ಟಿದ್ದೀವಿ, ತದನಂತರದಲ್ಲಿ ಟ್ಯಾಕ್ಸ್ ಎಫರ್ಟ್ಸ್ಗೆ, ತೆರಿಗೆ ಪ್ರಯತ್ನಗಳು ಎಷ್ಟು ಕೊಟ್ಟಿದ್ದೀವಿ, ಇನ್ಕಮ್ ಡಿಸ್ಟೆನ್ಸ್ ಎಷ್ಟಿದೆ, ವಿತ್ ಫ್ಯಾಕ್ಟ್ಸ್ ಇರಬೇಕು. ಫೈನಾನ್ಸ್ ಕಮಿಷನ್ ಇಸ್ ಇಂಪಾರ್ಟೆಂಟ್. ಪ್ಲಾನಿಂಗ್ ಕಮಿಷನ್ NDC ಲೆಸ್ ಪಾಸಿಬಲ್ ಬರಲ್ಲ ಅಂತ, ತುಂಬಾ ಲೆಸ್. ಸೊ ಈಗ ಫೈನಾನ್ಸ್ ಕಮಿಷನ್ ಬಗ್ಗೆ ನಿಮಗೆ ಟಿಪ್ ಆಫ್ ದಿ ಟೈಮ್ ಇನ್ಫಾರ್ಮ್. Service under the Union and State. Constitutional provisions relating to the government and public servant. ಈ ಯಾವಾಗೂ ಬಂದಿಲ್ಲ ಈ 7th ಟಾಪಿಕ್ ಇಂದ. Article 309, Article
310, 311, 312, 315. ಓಕೆ, ಇಷ್ಟು ಆರ್ಟಿಕಲ್ ನೆನಪಿಟ್ಕೊಂಡ್ಬಿಡಿ. ಬಿಟ್ರೆ ಇಲ್ಲಿ ರಿಮೈನಿಂಗ್ ಇಂತಹ ವಿಚಾರ ಏನು ಇಲ್ಲ. ಈಗ ಸದ್ಯ ಪೊಲಿಟಿಕಲ್ ಇಶ್ಯೂಸ್ ಅಲ್ಲಿ ನಮಗೆ ಆಂಟಿ ಡಿಫೆಕ್ಷನ್ ಲಾ ವೆರಿ ಇಂಪಾರ್ಟೆಂಟ್. ಡಿಫೆಕ್ಷನ್ ಎಕ್ಸಾಮ್ಸ್ಗೆ ಬರಬಹುದು. ನಂತರದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಸಹ ಎಕ್ಸಾಮ್ಸ್ಗೆ ಬರ್ತದೆ. ನಂತರದಲ್ಲಿ ಫ್ರಮ್ ದಿ ಪಾಯಿಂಟ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಅಂಡ್ ಜುಡಿಷಿಯಲ್ ಓವರ್ ರೀಚ್, ನ್ಯಾಯಾಂಗದ ಕ್ರಿಯಾಶೀಲತೆ ಮತ್ತು ನ್ಯಾಯಾಂಗದ ಅತಿಯಾದ ಕ್ರಿಯಾಶೀಲತೆ ಅದು ಸಹ ಎಕ್ಸಾಮ್ಸ್ಗೆ ಬಟ್ ತುಂಬಾ ಇಶ್ಯೂಸ್ ಅಲ್ಲಿ ಇದೆ. ಮೇ ಬಿ ಪೊಲಿಟಿ ಆಂಗಲ್ ಇಂದ ಐ ಆಮ್ ಎಕ್ಸ್ಪೆಕ್ಟಿಂಗ್ ದೋಸ್ ಟಾಪಿಕ್ ಫ್ರಮ್ ದಿ ಪೊಲಿಟಿ ಸೆಕ್ಟರ್. Okay. Then public administration management, purely static subject. ಬಟ್ ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಅವ್ನು ಥಿಯರೀಸ್ ಕೇಳ್ಬಿಡ್ತಾನೆ, ವಿಚ್ ವಿ ಹ್ಯಾವ್ ನಾಟ್ ಗಾನ್ ಥ್ರೂ. ಥಿಯರೀಸ್ ಕೇಳ್ಬಿಡ್ತಾನೆ. ಸೊ ಹೇಗೆ ಕೇಳಿದಾನೆ, ಏನ್ ಕೇಳಿದಾನೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಪ್ರತಿಯೊಂದು ಟಾಪಿಕ್ ಓದೋದು ಬಹಳ ಬೆಟರ್, ಇದನ್ನು ಇಗ್ನೋರ್ ಮಾಡೋ ಹಾಗಿಲ್ಲ. ಓಕೆ, ಪ್ರತಿಯೊಂದು ಟಾಪಿಕ್ ನ ಓದಬೇಕು. ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಟ್ಸ್ ರೋಲ್ ಇನ್ ಸೊಸೈಟಿ, ಪಾತ್ರ ಏನು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್, ಇದು ಆಲ್ರೆಡಿ UPSC ಮತ್ತು KS ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೇಪರ್ ಅಲ್ಲಿ ಈ ಕ್ವಶನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್, ಇಟ್ಸ್ ರೋಲ್ ಇನ್ ಸೊಸೈಟಿ ತುಂಬಾ ದೊಡ್ಡ, ಅದ್ರಲ್ಲಿ ಏನಿಲ್ಲ. ಬಟ್ ಇಲ್ಲಿ ಓದ್ಕೋಬೇಕು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್. ಓಕೆ, ಒಂದು. ನಂತರದಲ್ಲಿ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಟ್ಸ್ ರೋಲ್ ಇನ್ ಸೊಸೈಟಿ ಅಂತಂದಾಗ ನೀವು ಸುಮ್ಮನೆ ಅಭಿವೃದ್ಧಿ ಮಾಡಿದರು, ಅದು ಮಾಡಿದ್ರು, ಇದು ಮಾಡಿದ್ರು. ನೋ, ಯು ಶುಡ್ ನಾಟ್ ಯೂಸ್ ಜನರಲ್ ವರ್ಡ್ಸ್, ಯು ಶುಡ್ ಯೂಸ್ ಕೀ ಪಾಯಿಂಟ್ಸ್. ಐ ವಿಲ್ ಗಿವ್ ಎಕ್ಸಾಂಪಲ್. ಹೇಗೆ ಕೀ ಪಾಯಿಂಟ್ಸ್? ಜೆಂಡರ್ ಜಸ್ಟಿಸ್, ಲಿಂಗ ನ್ಯಾಯ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ, ವಿಪತ್ತು ನಿರ್ವಹಣೆ. ಓಕೆ, ವಿಪತ್ತು ನಿರ್ವಹಣೆ. ನಂತರದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್, ಹಣಕಾಸು ಒಳಗೊಳ್ಳಬೇಕು. ಓಕೆ, ವಿಕಸಿತ ಭಾರತ, ಸೋಷಿಯಲ್ ಜಸ್ಟಿಸ್, ಇಂಪ್ಲಿಮೆಂಟೇಷನ್ ಆಫ್ DPSP. ಓಕೆ, ಈ ತರ ವರ್ಡ್ಸ್ ಇದ್ದ ಇಟ್ ಲುಕ್ಸ್ ಮೋರ್ ಅಟ್, ತುಂಬಾ ವೇಟೇಜ್. ಕಾಮನ್ ಆಗಿ ಬರ್ಕಂತ ಹೋಗ್ಬೇಡಿ. ಓಕೆ, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ಸ್ ನೇರವಾಗಿ ಬಂದಿದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಮೇ ಬಿ ಅಪಿಯರ್ ಇನ್ ಟು ದಿ ಎಕ್ಸಾಮ್. KS ಮೀನ್ಸ್ ರೆಸ್ಪಾನ್ಸಿವ್ ಅಡ್ಮಿನಿಸ್ಟ್ರೇಷನ್, ತುಂಬಾ ಏನಿದೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಡಿಫರೆನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಬಂದಿದೆ. ಈಗ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್, ಬರಬಹುದು. ಓಕೆ, ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್, ಸಂಘಟನೆಯ ಒಂದು ರಚನೆ ಹೇಗೆ ಕಂಡು ಬರ್ತದೆ. ಪರ್ಸನಲ್, ಫೈನಾನ್ಷಿಯಲ್, ಅಡ್ಮಿನಿಸ್ಟ್ರೇಟಿವ್ ಲಾ ಅಂಡ್ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್. ನೋಡಿ, ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್ 2 times ಬಂದಿದೆ. ಸೊ ಈ ಬರೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್. ದಿಸ್ ಟೈಮ್ ಇಟ್ ವಿಲ್ ನೆವರ್ ಗೋ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಅಪಿಯರ್ ಇನ್ ಟು ಎಕ್ಸಾಮ್. ಎಸ್, ಅಡ್ಮಿನಿಸ್ಟ್ರೇಟಿವ್ ಲಾ ಐ ಆಮ್ ಎಕ್ಸ್ಪೆಕ್ಟಿಂಗ್, ಅಡ್ಮಿನಿಸ್ಟ್ರೇಟಿವ್ ಲಾ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪರ್ಸನಲ್ ಅಂಡ್ ಫೈನಾನ್ಷಿಯಲ್ ನೋಡ್ಕೊಳ್ಳಿ. ಅಡ್ಮಿನಿಸ್ಟ್ರೇಷನ್ ಫಾರ್ ವೆಲ್ಫೇರ್ ಆಲ್ರೆಡಿ ಬಂದಿದೆ. ಇಶ್ಯೂಸ್ ಆಫ್ ಏರಿಯಾಸ್ ಇನ್ ಅಡ್ಮಿನಿಸ್ಟ್ರೇಷನ್, ಇಶ್ಯೂಸ್ ಏನಿದೆ, ಕರಪ್ಷನ್ ಇದೆ, ದೆನ್ ಶ್ರೇಣೀಕೃತ ವ್ಯವಸ್ಥೆ ಇದೆ. ನಂತರದಲ್ಲಿ then our financial resources are not going to be utilized. There is no proper evaluation, no proper system recruiting human resource like Bluetooth category. Okay, development administration ಅದು ನಾರ್ಮಲ್ ಆಗಿದೆ, ಅದೇನಂತ ತುಂಬಾ ಟೆಕ್ನಿಕಲ್ ಸಬ್ಜೆಕ್ಟ್. ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಭಿವೃದ್ಧಿ ಮಾಡೋದೆ. ರೋಲ್ ಆಫ್ ಸೊಸೈಟಿ, ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬೋತ್ ಆರ್ ಸೇಮ್. ಆರ್ಗನೈಸೇಷನಲ್ ಬಿಹೇವಿಯರ್ ಅಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್, ಏನಿದು ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸೇಷನ್ ಅಲ್ಲಿ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸ್ಟ್ರಕ್ಚರ್ ಇದೆ. ಸಿಸ್ಟಮ್, ಓಪನ್ ಸಿಸ್ಟಮ್ ಅಂಡ್ ಕ್ಲೋಸ್ಡ್ ಸಿಸ್ಟಮ್. ಪ್ರೋಸೆಸ್, ಸಿಂಪಲ್ ಪ್ರೋಸೆಸ್ ಅಂಡ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಸ್ಟ್ರಾಟಜೀಸ್, ಪಾಲಿಸೀಸ್ ಅಂಡ್ ಆಬ್ಜೆಕ್ಟಿವ್ಸ್. ಡಿಸಿಷನ್ ಮೇಕಿಂಗ್ ಇನ್ ಅನ್ಸರ್ಟನಿಟಿ, ಅನಿಶ್ಚಿತತೆ ಸಂದರ್ಭದಲ್ಲಿ ನಿರ್ಧಾರ ಕೈಗೊಳ್ಳುವಿಕೆ ಹೇಗೆ ಅಂತ ಕೇಳ್ತಾನೆ. ಡಿಸಿಷನ್ ಮೇಕಿಂಗ್. ಕಮ್ಯುನಿಕೇಶನ್, ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್, ಸೆಂಟ್ರಲೈಸೇಷನ್ ಆಗ್ತಕ್ಕಂಥ ಉಪಯೋಗಗಳೇನು, ಅದರದ ಅನಾನುಕೂಲಗಳೇನು, ಡಿಸೆಂಟ್ರಲೈಸೇಷನ್ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು. ಈ ಆಂಗಲ್ ಇಂದ ಓದ್ಕೊಳ್ಳಿ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಡೆಲಿಗೇಷನ್ ಆಫ್ ಅಥಾರಿಟಿ ಆಲ್ರೆಡಿ ಮೇಲೆ ಕವರ್ ಮಾಡ್ಕೊಂಡಿದ್ದೀರಾ. ಡೆಲಿಗೇಷನ್ ಆಫ್ ಅಥಾರಿಟಿ, ಡೆಲಿಗೇಷನ್ ಆಫ್ ಲೆಜಿಸ್ಲೇಷನ್ ಅಂಡ್ ಕಂಟ್ರೋಲ್ ಆಫ್ ಜುಡಿಷಿಯರಿ ಅಂಡ್ ಕಂಟ್ರೋಲ್ ಆಫ್ ಲೆಜಿಸ್ಲೇಷನ್. ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಯಾಕೆ ಬೇಕು, ಏನಕ್ಕೆ ಅಂತಂದ್ರೆ ಪಾರ್ಲಿಮೆಂಟ್ ಡು ನಾಟ್ ಹ್ಯಾವ್ ಎ ಟೈಮ್ ಟು ಡಿಸ್ಕಸ್. ಪಾರ್ಲಿಮೆಂಟ್ ಡು ನಾಟ್ ಹ್ಯಾವ್ ಎ technical knowledge to decide what is cryptocurrency. Yes or no? Parliament will not allow expert into the house to discuss about the topic. That's why we are going to delegate the legislation. So through delegation we are going to make our administration more responsive,
more collaborative, more technocrat. Okay. So delegation of authority, very important, very important. Responsibility and control. ನೋಡ್ಕೊಳ್ಳಿ, ಕಣ್ಣಾಡಿಸಿ. ಡೆಲಿಗೇಷನ್ ಆಫ್ ಅಥಾರಿಟಿನ ಕಂಠಪಟ ಹಾಕ್ಬೇಕು ನೋಡಿ. ಕಂಠಪಟ ಹಾಕೋದು ಬೇರೆ, ಕಣ್ಣಾಡ್ಸೋದು ಬೇರೆ. ಕಂಠಪಟ ಹಾಕೋದು ಬೇರೆ, ಕಣ್ಣಾಡ್ಸೋದು ಬೇರೆ. ಕಂಠಪಟ ಹಾಕ್ತೀವಿ ಅಂತ ಹೇಳಿದಿನಲ್ಲ, ಕಂಠಪಟ ಹಾಕ್ಬೇಕು, ಮಗಪ್ ಮಾಡಬೇಕು. ಓಕೆ. ದೆನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್. ಆಲ್ರೆಡಿ ಎಕ್ಸಾಮ್ಸಿಗೆ ಬಂದಿದೆ, ಲೀಡರ್ಶಿಪ್ ಬಂದಿದೆ, ಮೋಟಿವೇಶನ್ ಬಂದಿದೆ. ಸೊ ಈಗ ನಾನು ಫೈನಾನ್ಸ್, HR, ಮಾರ್ಕೆಟಿಂಗ್ ಅಥವಾ ರೋಲ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನೇನು ಕಂಡು ಬರುತ್ತೆ ಅಂತ ಬರ್ಬೋದು. ಇನ್ಫಾರ್ಮಲ್ ಆರ್ಗನೈಸೇಷನ್ಗೂ ಮತ್ತೆ ಫಾರ್ಮಲ್ ಆರ್ಗನೈಸೇಷನ್ಗೂ ಡಿಫ್ರೆನ್ಸ್ ಏನು ಅಂತ ಬರ್ಬೋದು. ವೈ ಇನ್ಫಾರ್ಮಲ್ ಆರ್ಗನೈಸೇಷನ್ ಆರ್ ಗೋಯಿಂಗ್ ಟು ಕಮ್ ಅಪ್ ಇನ್ ದಿ ಸಿಸ್ಟಮ್ ಅಂತ ಬರ್ಬೋದು. ಓಕೆ. ಸೊ ಈ ಒಂದು ಅನೌಪಚಾರಿಕ ಮತ್ತು ಔಪಚಾರಿಕ ಸಂಘಟನೆಗಳು ಒಂದು ಸಂಸ್ಥೆಯಲ್ಲಿ ಹೇಗೆ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥ ಈ ಒಂದು ಅಂಶದಿಂದ ಬರುತ್ತೆ. ನೋಡ್ಕೊಳ್ಳಿ. ಅಂಡ್ ಈ ವರ್ಷ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್. ನೆಕ್ಸ್ಟ್ ಮೋಟಿವೇಶನ್ ಬಗ್ಗೆ ಥಿಯರಿ ಕೇಳಿದ್ದಾರೆ. ಕ್ವಶನ್ ಮೋಟಿವೇಶನ್ ಬಗ್ಗೆ ಥಿಯರಿ ಕೇಳಿದ್ದಾರೆ. ಸೊ ಈ ತರ ಕೇಳ್ಬಿಟ್ರೆ ಮೋಟಿವೇಶನ್ ಬಗ್ಗೆ, ನಮಗೆ ಲೀಡರ್ಶಿಪ್ ಬಗ್ಗೆ ಕೇಳಿದ್ರೆ ಸ್ವಲ್ಪ ಥಿಯರೀಸ್ ಬಗ್ಗೆ ನೋಡ್ಕೊಳ್ಳಿ. ಥಿಯರೀಸ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮ್. ದೆನ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಡಿಸಿಷನ್ ಮೇಕಿಂಗ್ ಅಲ್ಲಿ ಮೇಲೆ ಇದೆ, ಡಿಸಿಷನ್ ಮೇಕಿಂಗ್ ಇಲ್ಲಿ ಕೆಳಗಡೆ ಇದೆ. ಸೊ ಡಿಸಿಷನ್ ಮೇಕಿಂಗ್ ಓದಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ PERT ಅಂಡ್ CPM. ಸುಮ್ಮನೆ ಇವೇನು ಗೊತ್ತಾ, ಇಲ್ಲಿ ನೀವು ಸುಮಾರು 3 ರಿಂದ 4 ಬರೆ ಬರೆದಿರಬೇಕು. ಏನಕ್ಕೆ ಅಂತಂದ್ರೆ ತುಂಬಾ ಇವಾಪರೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್. PERT ಅಂಡ್ CPM, 5 ಪೋಸ್ಟೋಕಾರ್ಬ್, ಸ್ವಾಟ್ ಅನಾಲಿಸಿಸ್. ಇದರಲ್ಲಿ ಯಾವುದನ್ನು ಬಿಡಬೇಡಿ. ಸರ್ ಇದು ಒಂದ್ ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ, ಬಟ್ ಬರೆಯಕ್ಕಾಗಲ್ಲ. ನೀವೇನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು ಮತ್ತೆ ಬರಿಬೇಕು, ಅರ್ಥ ಮಾಡ್ಕೋಬೇಕು, ಬರಿಬೇಕು. So before going to exam, you have to ensure that you should write at least 3 to 4 times of each and every concept. I don't know which topic is going to come into the exam, but my point is, idu nodak easy adre easy illa, nodak matra easy adre easy illa. Okay. So idralli better ellanu ಓದ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಓಕೆ. PERT and CPM, PIM and ಪೋಸ್ಟೋಕಾರ್ಬ್ ಇಲ್ಲಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಆಲ್ರೆಡಿ ಗುಡ್ ಗವರ್ನೆನ್ಸ್ ಅಂದ್ರೆ ಸಿಟಿಜನ್ ಚಾರ್ಟರ್, RTI, ವಿಸಲ್ ಬ್ಲೋವರ್ ಆಕ್ಟ್, 50 ಮಾಡೆಲ್, ನಂತರದಲ್ಲಿ ಜೆಂಡರ್ ಬಡ್ಜೆಟಿಂಗ್, ದೆನ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್. ದೀಸ್ ಆರ್ ಆಲ್ ಪಾರ್ಟ್ ಆಫ್ ಗುಡ್ ಗವರ್ನೆನ್ಸ್. ಓಕೆ. ಸೊ ವೆರಿ ಸಿಂಪಲ್, ಅದರಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕೌಂಟಬಿಲಿಟಿ ಅಂಡ್ ಕಂಟ್ರೋಲ್ ಎಥಿಕ್ಸ್ ಅಲ್ಲಿ ಕವರ್ ಆಗುತ್ತೆ. ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಎವ್ಲ್ಯೂಷನ್ ಇವೆಲ್ಲವೂ ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಎವ್ಲ್ಯೂಷನ್ ಮೇಲೆ ಬರ್ತವೆ. ಲೋಕಪಾಲ್ ಅಂಡ್ ಲೋಕಾಯುಕ್ತ, ಲೋಕಪಾಲ್ ಬಗ್ಗೆ ಬರಬಹುದು. ಏನಕ್ಕೆ ಅಂತಂದ್ರೆ ಲೋಕಪಾಲ್ ಅಪಾಯಿಂಟ್ ಆಗಿದ್ದಾರೆ, ಹಿಂಗ್ ಕೆಲಸ ಮಾಡ್ತಾ ಇಲ್ಲ. ರಿಡ್ರೆಸಲ್ ಆಫ್ ಸಿಟಿಜನ್ ಗ್ರೀವೆನ್ಸಸ್, ಸಿಟಿಜನ್ ಚಾರ್ಟರ್, RTI, ಒಂಬಡ್ಸ್ಮನ್ ಸಂಸ್ಥೆಗಳು. ಓಕೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಮೊನ್ನೆ ACC ಮೇನ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೇಳಿದ್ದಾರೆ. ಪಂಚಾಯತ್ ರಾಜ್ 73 ಮತ್ತು 74 ತಿದ್ದುಪಡಿ ಕವರ್ ಮಾಡಿದ್ದೀರಾ. ಲಾ ಅಂಡ್ ಆರ್ಡರ್ ಅಂಡ್ ಡೆವಲಪ್ಮೆಂಟ್ ಫಂಕ್ಷನ್ಸ್, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ವೆಲ್ಫೇರ್ ಪ್ರೋಗ್ರಾಮ್ ಫಾರ್ SC ST ಅಂಡ್ ವುಮೆನ್ ನೋಡಿ ಎಕ್ಸಾಮ್ಸ್ ಬಂದ್ಬಿಟ್ಟಿದೆ ಆಲ್ರೆಡಿ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಸೆಂಟ್ರಲ್ ಅಂಡ್ ಸ್ಟೇಟ್ ನೋಡಿ, 2 ಅಡ್ಮಿನಿಸ್ಟ್ರೇಟಿವ್. ಒಂದು IAS ನ ಮಾಜಿ AS ಅಧಿಕಾರಿ ಶ್ರೀ ವಿಜಯ್ ಭಾಸ್ಕರ್ ಸರ್ ಅವರು ನೀಡಿದಂತಹ ಸೆಕೆಂಡ್ ERC ಓದಿ. ಸೆಕೆಂಡ್ ERC ಆಫ್ ಸೆಂಟ್ರಲ್ ಗೌರ್ಮೆಂಟ್ 2 ಓದಿ. ಇವೆರಡೂ ಓದೋದ್ರಿಂದ ಲಾಭ ಏನು ಗೊತ್ತಾ, ಇವೆರಡೂ ಓದೋದ್ರಿಂದ ಇದರಲ್ಲಿನ ಅಂಶಗಳನ್ನ ನೀವು ಮೇನ್ಸ್ ಆನ್ಸರ್ ಅಲ್ಲಿ ಬಳಸ್ಕೋಬಹುದು. ಹೇಗೆ? ಎಕ್ಸಾಂಪಲ್, ಈಗ ನಮ್ಮ ಶ್ರೀ ವಿಜಯ್ ಭಾಸ್ಕರ್ ಸರ್ ಸೆಕೆಂಡ್ ERC ಅಲ್ಲಿ ಹೇಳಿದ್ದಾರೆ ಏನಂತ, ನಾವು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಮಿತ್ರರನ್ನು ನೇಮಕ ಮಾಡ್ಕೋಬೇಕು, ಅವ್ರಿಗೊಂದು ಟ್ಯಾಬ್ ಕೊಡಬೇಕು. ನೆಕ್ಸ್ಟ್ ಆಸ್ಪತ್ರೆಯಲ್ಲಿ ಯಾವ್ಯಾವ ಸೇವೆಗಳನ್ನು ನೀಡಲಾಗುತ್ತದೆ ಅಂತ ಹೇಳಿ ಕನ್ನಡದಲ್ಲಿ ಬರೀಬೇಕಂತ. ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಡಿಸೆಂಟ್ರಲೈಸೇಷನ್ ಇನ್ health services. Okay, so this is how it is going to come. Administrative Reforms Commission, Central and State, very high level, ಅಂದ್ರೆ ಹೈ ಹೀಲ್ಡಿಂಗ್ ಟಾಪಿಕ್ ಇದು. ನನಗೆ ವಿಜಯ್ ಭಾಸ್ಕರ್ ಸರ್ ಕಮಿಟಿ ಸೆಕೆಂಡ್ ERC ಕೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ವಿಜಯ್ ಭಾಸ್ಕರ್ ಸರ್ ಕಮಿಟಿ ನನಗೆ ತುಂಬಾ ಸೆನ್ಸ್ ಮಾಡಬಹುದು ಅಂತೇಳಿ. ಓಕೆ. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಅಂಡ್ ಸ್ಪೆಷಲೈಸ್ಡ್ ಏಜೆನ್ಸೀಸ್.
ಆಲ್ರೆಡಿ ಜನರಲ್ ಅಸೆಂಬ್ಲಿ ಬಗ್ಗೆ ಕೇಳಿದ್ದಾರೆ, ಜನರಲ್ ಅಸೆಂಬ್ಲಿ ಬಗ್ಗೆ ಕೇಳಿದ್ದಾರೆ. ಸೊ ಸೆಕ್ಯೂರಿಟಿ ಕೌನ್ಸಿಲ್, ಎಸ್ ಪಾಸಿಬಿಲಿಟಿ, ಸೆಕ್ಯೂರಿಟಿ ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್. ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಎಸ್ ಇಂಪಾರ್ಟೆಂಟ್. ಯಾಕೆ? ಬಿಕಾಸ್ ಇಟ್ ವಾಸ್ ಅಪಿಯರ್ ಆಲ್ರೆಡಿ ಇನ್ UPSC. ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಆಲ್ರೆಡಿ ಎಕ್ಸಾಮ್ಸ್ ಬಂದಿದೆ. ಓಕೆ, ಟ್ರಸ್ಟಿಶಿಪ್ ಕೌನ್ಸಿಲ್ ಬರಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬರಲ್ಲ, UN ಪೀಸ್ ಕೀಪಿಂಗ್, UN ಪೀಸ್ ಕೀಪಿಂಗ್ ಬರಬಹುದು, UN ಪೀಸ್ ಕೀಪಿಂಗ್ ಬರಬಹುದು. UN ಅಂಡ್ ಡಿಸಾರ್ಮಮೆಂಟ್ ಬರಲ್ಲ, ಫ್ಯೂಚರ್ ಆಫ್ UN ಸ್ಪೆಷಲ್ ಏಜೆನ್ಸ್ ಬರಲ್ಲ. WHO ಬಂದಿದೆ, ILO ಬಂದಿದೆ, WHO ILO ಬಂದಿದೆ. ನೆಕ್ಸ್ಟ್ ನನಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ IMF, ಏಷಿಯನ್, ನ್ಯಾಟೋ, AU ಬರಲ್ಲ. ದೆನ್ NAM ಲೆಸ್ ಪಾಸಿಬಿಲಿಟಿ. ತದನಂತರದಲ್ಲಿ OPEC ಬರಲ್ಲ, G8 ಬರಲ್ಲ, IAEA ಬರಲ್ಲ. ರೋಲ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಡಿಯಾ ಅಂಡ್ ಹರ್ ನೈಬರ್ಸ್. ಇಂಡಿಯಾ ಅಂಡ್ ಹರ್ ನೈಬರ್ಸ್ ಅಲ್ಲಿ ಶ್ರೀಲಂಕಾ, ಬಾಂಗ್ಲಾ, ನೇಪಾಳ್, ಮಾಲ್ಡೀವ್ಸ್, ಓಕೆ, ಮಯನ್ಮಾರ್. ಇಲ್ಲಿ ಯಾಕಂದ್ರೆ ಮೊನ್ನೆ ಎಕ್ಸಾಮ್ಸ್ ಅಲ್ಲಿ ಕೇಳಿರೋದು ಬಾಂಗ್ಲಾದೇಶ ಕೇಳಿದ್ದೇನೆ, ಬಾಂಗ್ಲಾದೇಶ. ಸೊ ಇಶ್ಯೂಸ್ ಅಲ್ಲಿ ಯಾವ್ದು ಇರುತ್ತೆ ಅದನ್ನೇ ಕೇಳ್ತಾನೆ ಹೊರತು ಇಶ್ಯೂಸ್ ಅಲ್ಲಿ ಇರೋದನ್ನ ಕೇಳಲ್ಲ. ಅಫ್ಘಾನಿಸ್ತಾನ್ ಬರಲ್ಲ, ಅಫ್ಘಾನಿಸ್ತಾನ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಎಕ್ಸಾಮಿನೇಷನ್ ಪ್ರೊಸೆಸ್. ಓಕೆ, ಸೊ ನೀವೇನ್ ಮಾಡಬೇಕು? ವರ್ಲ್ಡ್ ಬ್ಯಾಂಕ್, WTO, ಸಾರ್ಕ್ ಆಲ್ರೆಡಿ ಬಂದಿದೆ, ಬರಲ್ಲ. ಆಫ್ರಿಕನ್ ಯೂನಿಯನ್ ಬರಲ್ಲ, OPEC ಬರಲ್ಲ, G8 ಬರಲ್ಲ, IAEA ಬರಲ್ಲ. ಇಂಡಿಯಾ ನೈಬರ್ಸ್, ಎಸ್. ರೋಲ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಗ್ಲೋಬಲ್ ಸೌತ್, ಬ್ರಿಕ್ಸ್, ಗ್ಲೋಬಲ್ ಸೌತ್ ಮತ್ತೆ ಬ್ರಿಕ್ಸ್ ಇವು ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ಇವು ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬ್ರಿಕ್ಸ್ ಏನು ಮಾಡುತ್ತೆ, ಗ್ಲೋಬಲ್ ಸೌತ್ ಅಲ್ಲಿ ಏನಾಗುತ್ತೆ, G20, ಇಂಡಿಯಾ G20 ಲೀಡರ್ಶಿಪ್ ತೆಗೆದುಕೊಂಡು what are the things it has changed over time. Okay, so this is how the questions are going to ನನ್ನ ಪ್ರಕಾರ ಇಂಪಾರ್ಟೆಂಟ್ ಇರುತ್ತೆ. ಇದು ಬಿಟ್ಟು ಅವನು ಏನ್ ಮಾಡ್ತಾರೆ, ಬೌನ್ಸರ್ ಕ್ವಶನ್ಸ್ ಅಂತ ಆಗ್ತಾನೆ. ವಾಟ್ ಈಸ್ ಮೀನಿಂಗ್ ಆಫ್ ಬೌನ್ಸರ್ ಕ್ವಶನ್ಸ್ ಅಂತಂದ್ರೆ ಪರ್ಪಸ್ಫುಲಿ ನೀವು ಅಟೆಂಡ್ ಮಾಡಬಾರ್ದಂತ ಕ್ವಶನ್ಸ್ ಆಗ್ತಾನೆ. ಡೋಂಟ್ ವರಿ, ಅದು ಯಾರಿಗೂ ಅಟೆಂಡ್ ಮಾಡೋಕ್ಕಾಗಲ್ಲ, ಯಾರಿಗೂ ಅಟೆಂಡ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಅಂತ ಕ್ವಶನ್ಸು ಮಿನಿಮಮ್ ಒಂದು, ಮ್ಯಾಕ್ಸಿಮಮ್ 2 ಇರ್ತವೆ, ಅಷ್ಟು ಬಿಟ್ಟರೆ ಜಾಸ್ತಿ ಇರಲ್ಲ. ಬಟ್ ರಿಮೈನಿಂಗ್ 18 ಕ್ವಶನ್ಸ್ ಈಸ್ ಅವರ್ ಕಪ್ ಆಫ್ ಟೀ. ರಿಮೈನಿಂಗ್ 18 ಕ್ವಶನ್ಸ್ ಆರ್ ಅವರ್ ಕಪ್ ಆಫ್. ಸೊ ಆದ್ದರಿಂದ ಲೆಸ್ ಇಂಪಾರ್ಟೆನ್ಸ್ ಇರೋನ ಸ್ವಲ್ಪ ಕಣ್ಣಾಡಿಸಿ, ಮೋರ್ ಇಂಪಾರ್ಟೆಂಟ್ ಇರೋನ ನೀವೇನ್ ಮಾಡಬೇಕು, ಕಂಠಪಾಠ ಹಾಕಬೇಕು. ಮೋರ್ ಇಂಪಾರ್ಟೆಂಟ್ ಇರೋನ ಕಂಠಪಾಠ ಹಾಕಬೇಕು. ದೆನ್ ಓನ್ಲಿ ದೀಸ್ ಥಿಂಗ್ಸ್ ಇಸ್ ಗೋಯಿಂಗ್ ಟು ಕಮ್. ಓಕೆ, ಸೊ ಈಗ ನನಗೆ ವಾಟ್ ಆರ್ ದಿ ಥಿಂಗ್ಸ್ ಯು ಹ್ಯಾವ್ ಟು ಯು ಆರ್ ಸಪೋಸ್ ಟು ಫಾಲೋ ಅಂತಂದ್ರೆ, ಒಂದು ಕೀವರ್ಡ್ಸ್, ಡಯಾಗ್ರಾಮ್ಸ್, ಅಂಡರ್ಸ್ಟ್ಯಾಂಡಿಂಗ್ ದಿ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ತುಂಬಾ ತಲೆ ಕೆಡಿಸ್ಕೋಬೇಡಿ. ಅಗೇನ್ ಸಿಲೆಬಸ್ಗೆ ಸಂಬಂಧಪಟ್ಟ ಕರೆಂಟ್ ತಲೆ ಕೆಡಿಸ್ಕೋಬೇಕು. Okay, so this is all about GS2. I feel these are the topics are very important. So we'll meet in next class. Thank you.